ದೇವರಲ್ಲಿ ನನ್ನ ಆತ್ಮೀಯರೇ, ಡಿವೈನ್ ಧ್ಯಾನ ಮಂದಿರದಲ್ಲಿ ನಿಮಗಾಗಿ ಒಂದು ವಿಶೇಷ ಧ್ಯಾನ. ಪವಿತ್ರಾತ್ಮರ ಮಹೋತ್ಸವ. ಅಕ್ಟೋಬರ್ 4ರಿಂದ 9ರವರೆಗೆ ಪವಿತ್ರಾತ್ಮರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ನಿಮ್ಮ ಜೀವನವನ್ನು ದೇವಶಕ್ತಿಯಿಂದ ಮುನ್ನಡೆಸಲು ಬೇಕಾದ ಎಲ್ಲ ಕೃಪಾವರಗಳನ್ನು ಪಡೆದುಕೊಳ್ಳಲು ಇದೊಂದು ಸದಾವಕಾಶ. ಈ ಧ್ಯಾನದಲ್ಲಿ ಪ್ರಬೋಧನೆ, ಸ್ತುತಿ ಆರಾಧನೆ, ಸಾಕ್ಷಿಗಳು, ಶಾರೀರಿಕ ಸ್ವಸ್ಥತೆಯ ಆರಾಧನೆ, ಆಂತರಿಕ ಸೌಖ್ಯ ಆರಾಧನೆ, ಬಲಿಪೂಜೆ, ಪಾಪ ನಿವೇದನೆ ಹಾಗೂ ಕೌನ್ಸಿಲಿಂಗ್ ಲಭ್ಯವಿರುತ್ತೆ. ಬನ್ನಿ, ಭಾಗವಹಿಸಿ. ಡಿವೈನ್ ಧ್ಯಾನ ಮಂದಿರ, ಕೇರಳ. ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ದಿನ ಸಂಧಿಸುವುದು ಮನಸ್ಸಿಗೆ ಬಹಳ ಸಂತೋಷವಾಗುತ್ತದೆ. ದೇವರ ಅನುಗ್ರಹ, ದೇವರ ಯೋಜನೆ ನೀವು ಮತ್ತು ನಾನು ಇವತ್ತು ಸಂಧಿಸಬೇಕು ಅಂತೇಳಿ. ಸಾವಿರಾರು ವರ್ಷಗಳ ಹಿಂದೆ ಯಹೂದ್ಯರಿಗೂ ಫಿಲಿಸ್ತಿಯರಿಗೂ ಜಗಳ. ಫಿಲಿಸ್ತೀಯರು ಬಹಳ ಬಲಿಷ್ಠರಾಗಿದ್ದಾರೆ, ಯಹೂದ್ಯರು ಯುದ್ಧವನ್ನು ಸೋಲ್ತಾ ಇದ್ದಾರೆ. ಎಲ್ಲರೂ ಭಯದಿಂದ ನಡುಗ್ತಾ ಇದ್ದಾರೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಎಲ್ಲ ಭಯದಿಂದ ನಡುಗ್ತಾ ಇದ್ದಾರೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಮಂಜೂಷದ ಪೆಟ್ಟಿಗೆಯನ್ನು ಯಾಜಕರು ಹೊತ್ಕೊಂಡು ಬರ್ತಾರೆ. ಯಾಜಕರು ಹೊತ್ಕೊಂಡು ಬರಬೇಕಾದ್ರೆ ಆ ಒಂದು ಸುತ್ತು ವಟಾರದಲ್ಲಿದ್ದ ಎಲ್ಲ ಯಹೂದ್ಯರು ಹೀಗೆ ಕರವೆತ್ತಿ ಜೋರಾಗಿ ದೇವರನ್ನು ಸ್ತುತಿ ಮಾಡಿದ್ರಂತೆ. ಈ ಸ್ತುತಿ ಕೇಳಿದ ತಕ್ಷಣ ಫಿಲಿಸ್ತಿಯರು ಎದರಿ ಓಡಿಬಿಟ್ಟರು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದೇ ಥರ ನಾವು ಎಷ್ಟು ಸಲ ಜೋರಾಗಿ ಸ್ತುತಿಸ್ತೀವೋ ಅಷ್ಟು ನಮ್ಮನ್ನು ನೋಡಿ ಓಡಿ ಹೋಗ್ತಾರೆ. ಮತ್ತೊಮ್ಮೆ ಹೇಳ್ತೀರಾ? ಹಾಲೆಲೂಯಾ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸಾಕು ಸಾಕು ಸಾಕು, ಇವತ್ತಿಗೆ ಸಾಕು. ಆತ್ಮೀಯರೇ, ಇವತ್ತು ನಾವು ಬಹಳ ಒಂದು ಗಂಭೀರವಾದಂಥ ಒಂದು ವಿಷಯವನ್ನು ಇವತ್ತು ನಾವು ಚರ್ಚಿಸಲಿಕ್ಕಿದ್ದೇವೆ. ಇವತ್ತು ನಾವು ಬಂದು ನಮ್ಮ ಬದುಕಿನಲ್ಲಿರುವ ಆಧ್ಯಾತ್ಮಿಕ ಹೋರಾಟ, ಯುದ್ಧದ ಬಗ್ಗೆ ಒಂದು ಧ್ಯಾನಿಸಲಿಕ್ಕಿದೆ. ನಿಮ್ಮೆಲ್ಲರಿಗೂ ಗೊತ್ತಾ ನಾವು ಒಂದು ಯುದ್ಧದಲ್ಲಿದ್ದೀವಿ ಅಂತ? ಎಷ್ಟು ಜನಕ್ಕೆ ಗೊತ್ತು? ನಾವೆಲ್ಲರೂ ಒಂದು ಆಧ್ಯಾತ್ಮಿಕ ಯುದ್ಧದಲ್ಲಿದ್ದೇವೆ. ಆ ಕುಟ್ಟಿ ಅಲ್ಲ, ಪೆರಿಯ ಪಿಸಾಸಿ. ಕುಟ್ಟಿ ಪಿಸಾಸಿ ಅಲ್ಲ, ಹೋಯ್ತೀಗ ಪೆರಿಯ ಪಿಸಾಸಿ. ಈ ಆಧ್ಯಾತ್ಮಿಕ ಯುದ್ಧದ ಬಗ್ಗೆ ನಾವು ಇವತ್ತು ಸ್ವಲ್ಪ ಧ್ಯಾನಿಸಲಿಕ್ಕಿದ್ದೇವೆ. ಸ್ವಲ್ಪ ಮನಸ್ಸನ್ನು ಹಗುರವಾಗಿಸಿಕೊಳ್ಳಿ. ಪವಿತ್ರ ಆತ್ಮರ ಶಕ್ತಿಯಿಂದ ನಾವು ಈ ವಿಷಯವನ್ನು ಧ್ಯಾನಿಸುವ. ದೇವರು ಮನುಷ್ಯನನ್ನು ಸೃಷ್ಟಿಸಿದಾಗ ಮನುಷ್ಯನಿಗೆ ನೀಡಿದ ಮೊದಲನೆಯ ವರದಾನ ಏನು? ವಾಟ್ ಈಸ್ ದ ಫಸ್ಟ್ ಗಿಫ್ಟ್ that God gave to human being? ಉಸಿರನ್ನು ಹೂಡಿದ್ದು ಇಲ್ಲ. ಉಸಿರು ಬಂದ ಮೇಲೆ ಮನುಷ್ಯ ಇಲ್ವಾ ಅವನು? ಉಸಿರು ಬರಲಿಲ್ಲ ಅಂದರೆ ಮನುಷ್ಯ ಇಲ್ಲ ಅವನು.
ಆ ಏನು ಅಧಿಕಾರ? ಇಲ್ಲ 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 ಇಲ್ಲ, ನಾನೇ ಹೇಳ್ತೇನೆ. ಮನುಷ್ಯನಿಗೆ ದೇವರು ಕೊಟ್ಟ ಮೊದಲನೆಯ ಕೊಡುಗೆ ಸ್ವತಂತ್ರ, ಫ್ರೀಡಮ್. ಮನುಷ್ಯನಿಗೆ ದೇವರು ನಿರ್ಧಾರ ಮಾಡುವ ಸ್ವತಂತ್ರತೆಯನ್ನು ಕೊಟ್ಟರು. ಅದಕ್ಕೆ ಮನುಷ್ಯ ಈ ಹಣ್ಣು ತಿನ್ನಬೇಕಾ ತಿನ್ನಬಾರ್ದ ಅನ್ನೋ ಡಿಸಿಷನ್ ತಗೊಂಡಿದ್ದು. ಹಾಗಾಗಿ ಮನುಷ್ಯನಿಗೆ ದೇವರು ಮೊದಲು ಕೊಟ್ಟಂಥ ಅತಿ ದೊಡ್ಡ ಕೊಡುಗೆ ಅದು ಬಂದು ಸ್ವತಂತ್ರ. ಒಂದು ವೇಳೆ ನಮಗೆಲ್ಲ ಫ್ರೀಡಮ್ ಇರಲಿಲ್ಲ, ಸ್ವತಂತ್ರ ಇರಲಿಲ್ಲ ಅಂದರೆ ನಮ್ಮ ಜೀವನ ಹೇಗಿತ್ತು ಲೆಕ್ಕ ಮಾಡಿ. ಎದೊಳುವಾಗಿಲ್ಲ, ಕೂರುವಾಗಿಲ್ಲ, ಎದೊಳಕ್ಕೆ ಕೇಳಬೇಕು, ಕೂರಕ್ಕೆ ನಿಂತಬೇಕು, ತಿನ್ನಕ್ಕೆ ಕೇಳಬೇಕು ಅಂತ ಹೇಳಿದ್ರೆ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಸ್ವತಂತ್ರ. ಅದಕ್ಕೆ ತಪ್ಪು ಮಾಡಿದವ್ರನ್ನ ಏನು ಮಾಡ್ತೇವೆ? ಜೈಲಿಗೆ ಹಾಕ್ತೇವೆ. ಜೈಲಲ್ಲಿ ಏನು ಮಾಡ್ತಾರೆ? ಅವರ ಸ್ವತಂತ್ರವನ್ನು ಬೀಗ ಹಾಕಿ ಬಿಡ್ತಾರೆ. ಅವರ ಫ್ರೀಡಮ್ ಮೊದಲು ಮನುಷ್ಯನನ್ನು ಹಿಡಿಬೇಕಂತ ಹೇಳಿದ್ರೆ ಅವನ ಸ್ವತಂತ್ರತೆಯನ್ನು ಹಿಡಿಬೇಕು. ದೇವರು ಮನುಷ್ಯನಿಗೆ ನೀಡಿದ್ದು ಈ ಸ್ವಾತಂತ್ರ್ಯವನ್ನು ಮೊದಲ ಕೊಡುಗೆಯಾಗಿ. ಈ ಸ್ವಾತಂತ್ರ್ಯ ನೀಡದೆ ಹೋಗಿದ್ರೆ ಬಹುಶಃ ಇವತ್ತು ಮನುಷ್ಯ ಪಾಪ ಮಾಡ್ತಾ ಇರಲಿಲ್ಲ, ನಾವು ಇವತ್ತು ಮರಣವನ್ನು ಹೊಂದ್ತಾ ಇರಲಿಲ್ಲ, ನಾವು ಇವತ್ತು ಈ ಹೋರಾಟಕ್ಕೆ ಬರ್ತಾನೆ ಇರಲಿಲ್ಲ. ನಮ್ಮ ಹೋರಾಟಕ್ಕೆ ಕಾರಣ ಈ ಸ್ವತಂತ್ರ. ಇದು ಕೇವಲ ಮನುಷ್ಯನಿಗೆ ಮಾತ್ರವಲ್ಲ, ಈ ಸ್ವತಂತ್ರವನ್ನು ದೇವರು ದೇವದೂತರಿಗೂ ಎಲ್ಲರಿಗೂ ಕೊಡಲಾಗಿದೆ. ಒಮ್ಮೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡುವುದಕ್ಕೆ ಮುಂಚೆ ತಮ್ಮ ದೇವದೂತರುಗಳ ಹತ್ರ, ವಿಶೇಷವಾಗಿ ಪ್ರಧಾನ ದೂತರುಗಳ ಹತ್ರ ದೇವರು ಹೇಳ್ತಾರೆ, ನಾನು ಮನುಷ್ಯರನ್ನು ನನ್ನ ಸ್ವಂತ ಹೋಲಿಕೆ ಮತ್ತು ರೂಪದಲ್ಲಿ ಸೃಷ್ಟಿ ಮಾಡ್ತಾ ಇದ್ದೇನೆ ಅಂತೇಳಿ. ಇದನ್ನು ಕೇಳಿದಂಥ ಲೂಸಿಫರ್ಗೆ ಕೋಪ ಬಂದ್ಬಿಡುತ್ತೆ. ಯಾಕೆ ಕೋಪ? ದೇವದೂತರು ಮನುಷ್ಯರಿಗಿಂತ ಮೇಲೆನ ಕೆಳಗೆನ? ದೇವದೂತರು ಮನುಷ್ಯರಿಗಿಂತ ಮೇಲೆನ ಕೆಳಗೆನ? ದೇವದೂತರುಗಳು ಮನುಷ್ಯರಿಗಿಂತ ಮೇಲೆ, ಅವರ ಸ್ವಭಾವದಲ್ಲಿ ಮನುಷ್ಯರಿಗಿಂತ ಮೇಲೆ. ಆದರೆ ದೇವರ ಕೃಪೆಯಲ್ಲಿ ಮನುಷ್ಯರು ದೇವದೂತರಿಗಿಂತ ಮೇಲೆ. ಯಾಕೆಂದರೆ ದೇವರು ನಮ್ಮ ಮೇಲೆ ತಮ್ಮ ಕೃಪೆಯನ್ನು ಸುರಿಸಿದ್ದಾರೆ. ಹಾಗಾಗಿ ನಾವು ದೇವದೂತರಿಗಿಂತ ಮೇಲೆ, ಆದರೆ ಸ್ವಭಾವದಲ್ಲಿ ನಮಗಿಂತ ದೇವದೂತರು ಮೇಲೆ. ಯಾಕೆಂತ ಹೇಳಿದ್ರೆ ಅವರಿಗೆ ಶರೀರ ಇಲ್ಲ, ಅವರು ಎಲ್ಲಿ ಬೇಕು ಹೋಗ್ಬೋದು, ಅವರಿಗೆ ಹಸಿವಿಲ್ಲ, ದುಃಖವಿಲ್ಲ. ಹಾಗಾಗಿ ಸ್ವಭಾವದಲ್ಲಿ ದೇವದೂತರುಗಳು ಮನುಷ್ಯರಿಗಿಂತ ಮೇಲೆ. ಈಗ ದೇವರೇನು ಹೇಳ್ತಾ ಇದ್ದಾರೆ? ನಾನು ಮನುಷ್ಯರನ್ನು ನನ್ನ ಸ್ವಂತ ಹೋಲಿಕೆಯಲ್ಲಿ, ನನ್ನ ರೂಪದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾನೆ. ಅಂದರೆ ದೇವರು ಏನು ಹೇಳ್ತಾ ಇದ್ದಾರೆ? ಇನ್ನು ಮೇಲೆ ಮನುಷ್ಯರು ನನ್ನ ಹಾಗೆ ಇರ್ತಾರೆ ಅಂತೇಳಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಇದನ್ನು ಕೇಳಿದಂಥ ಲೂಸಿಫರ್ಗೆ ಭಯ ಉಂಟಾಯಿತು. ಯಾಕೆ? ಮನುಷ್ಯರು ದೇವರ ಥರ ಆಗ್ಬಿಟ್ರೆ ನಾನು ಮನುಷ್ಯರಿಗೆ ಕೂಡ ಸೇವೆ ಮಾಡಬೇಕು. ಇದು ನಾನು ಒಪ್ಪಲಿಲ್ಲ. ಅದಕ್ಕೇನು ಮಾಡಿದ? ದೇವರಿಗೆ ವಿರುದ್ಧ ಮಾತಾಡಲಿಕ್ಕೆ ಶುರು ಮಾಡಿದ. ನಿಮ್ಮ ಯೋಜನೆ ನಾನು ಒಪ್ಪೋದಿಲ್ಲ. ಅದೇಗೆ ಮನುಷ್ಯ ನಮಗಿಂತ ಮೇಲಾಗಲಿಕ್ಕೆ ಸಾಧ್ಯ ಅಂಥೇಳಿ ಈ ಲೂಸಿಫರ್ ಏನು ಮಾಡಿದ? ನೀವು ಮನುಷ್ಯನನ್ನು ಮೇಲೆ ಇಡ್ತೀರಲ್ಲ, ಅವನು ತನ್ನ ಸ್ವಭಾವವನ್ನು ಮರೆಯುವಂತೆ ಮಾಡ್ತೇನೆ. ಅವನು ತಾನು ದೈವ ಸ್ವಭಾವದಲ್ಲಿದ್ದೇನೆ, ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿದ್ದೇನೆ ಅನ್ನೋದನ್ನೇ ಮರೆಯೋ ಥರ ಮಾಡ್ತೇನೆ ಅಂತೇಳಿ ಏನು ಮಾಡಿದ? ಆದಾಮ್ ಮತ್ತು ಅವ್ವಳ ಹತ್ರ ಬಂದ. ಅವಳ ಹತ್ರ ಬಂದು ಮೊದಲು ಸೈತಾನ ಹೇಳಿದ ಮಾತು ಕೇಳಿ ಅವನು ಹೇಳ್ತಾನೆ, ದೇವರು ನಿಮಗೆ ಏನಂತ ಹೇಳಿದ್ದಾರೆ? ಅದಕ್ಕೆ ಅವ್ವ ಹೇಳ್ತಾಳೆ, ಈ ತೋಟದಲ್ಲಿರುವ ಎಲ್ಲ ಹಣ್ಣನ್ನು ತಿನ್ಬೋದು, ಇದನ್ನು ಮಾತ್ರ ತಿನ್ನಬಾರ್ದು. ಅದಕ್ಕೆ ಸೈತಾನ ಹೇಳ್ತಾನೆ, ಈ ಹಣ್ಣನ್ನು ತಿಂದರೆ
ನೀವು ದೇವರಂತಾಗುವಿರಿ. ಪ್ರೈಸ್ ದ ಲಾರ್ಡ್. ಕರವೆತ್ತಬೇಕು, ಕೇಳಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕೈ ಇರುವವರು ಒಂದ್ಸಲ ಕೈ ಮೇಲೆ ಮಾಡಿ. ಈಗ ಸ್ವರ ಇರೋ ಒಂದ್ಸಲ ಸ್ವರವೆತ್ತಿ ಹೇಳಿ, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಸ್ವಲ್ಪ ತೋಳಲ್ಲಿ, ಸೊಂಟದಲ್ಲಿ, ಕಣ್ಣುಗಳಲ್ಲಿ ಸೈತಾನ ಕೂತಿರ್ತಾನೆ. ಆಗೇನು ಮಾಡಬೇಕು? ಕೈ ಎತ್ತಿದಾಗ ಇಲ್ಲಿರೋನ್ ಜಾರು ಬಿಡ್ತಾನೆ, ಕಣ್ಣು ಬಿಟ್ಟಾಗ ಇಲ್ಲಿರೋನ್ ಜಾರು ಬಿಡ್ತಾನೆ, ಸೊಂಟ ಸ್ವಲ್ಪ ಅಳ್ಳಾಡಿಸಿದಾಗ ಇಲ್ಲಿರೋನ್ ಜಾರು, ಇಲ್ಲಾಂದರೆ ಗಟ್ಟಿಯಾಗಿ ಕೂತಿರ್ತಾನೆ. ಆಯಿತಾ? ಅದಕ್ಕೆ ಆಗಾಗ ಹೇಳೋದು ಕೈ ಎತ್ತಿ ಅಂತೇಳಿ. ಕೈ ಎತ್ತಿದಾಗ ಜಾರು ಬಿಡ್ತಾ, ಇಲ್ಲೇ ಕೂತಿರ್ತಾನೆ ಅವನು ಎ ಸಿ ಹಾಕೊಂಡು ಕೂತಿದ್ದಾನೆ. ಇಲ್ಲಿ ನೀವೇ ಗಾಳಿ ಬೀಸ್ಕೊಳ್ತಾ ಇರೋದು, ಅವನಿಗೆ ಎ ಸಿ ಇದೆ ಇಲ್ಲಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸೈತಾನ ಅವಳನ್ನು ನೋಡಿ ಹೇಳ್ತಾನೆ, ನೀವು ದೇವರಂತಾಗುವಿರಿ. ಅವರು ಯಾರು? ಅವ್ವ ಮತ್ತು ಆದಮ ಯಾರು? ಅವರಿಗಾಗಲೇ ದೇವರ ಸ್ವರೂಪದಲ್ಲಿದ್ದಾರೆ, ಅವರಿಗಾಗಲೇ ದೇವರಾಗಿದ್ದಾರೆ. ಯಾಕೆಂದರೆ ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ, ತನ್ನ ಸ್ವಂತ ರೂಪದಲ್ಲಿ ಅವರನ್ನು ಸೃಷ್ಟಿ ಮಾಡಿದ್ದಾರೆ. ಸೈತಾನ ಅವರಿಗೆ ಹೇಳ್ತಾ ಇದ್ದಾನೆ, ನೀ ಹಣ್ಣನ್ನು ತಿಂದರೆ ನೀನು ದೇವರಂತೆ ಆಗ್ತೀಯ ಅಂತ. ಈ ಬೆಪ್ಪು ತಕಡಿಗಳನ್ನ ನೋಡಿ, ಆಲ್ರೆಡಿ ಅವರು ದೇವರೇ. ಅವುಗಳು ಅಂದ್ಕೊಳ್ತವೆ, ಹಣ್ಣು ತಿಂದರೆ ಮಾತ್ರ ನಾನು ದೇವರ ಥರ ಆಗ್ತೇವೆ ಅಂತೇಳಿ. ಈ ಬೆಪ್ಪು ತಕ್ಕಡಿಗಳು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತವೆ. ಅಲ್ಲಿ ಸೈತಾನ ತನ್ನ ಯುದ್ಧವನ್ನು ಶುರು ಮಾಡಿದ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಕೈ ಎತ್ತಿ ಹೇಳಿ ಹಾಲೆಲೂಯಾ. ಸ್ವರವತಿ ಹೇಳಿ ಹಾಲೆಲೂಯಾ. ಅಲ್ಲಿ ಸೈತಾನನ ಹೋರಾಟ ಶುರುವಾಯಿತು. ಅವತ್ತು ಸೈತಾನ ಶುರು ಮಾಡಿದ ಮನುಷ್ಯರ ಹತ್ರ ಸುಳ್ಳು ಹೇಳಲಿಕ್ಕೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಸೈತಾನ ಸುಳ್ಳಿನ ಅರಸ. ಆತ ಬರುವುದು ಸುಳ್ಳನ್ನು ಹೇಳಲು, ಆತ್ಮವನ್ನು ಕದಿಯಲು, ಆತ ಕೊಳ್ಳೆ ಹೊಡೆಯಲು ಬರ್ತಾನೆ ಅಂತೇಳಿ ಅವತ್ತು ಶುರು ಮಾಡಿದ ದೇವರಿಗೆ ವಿರುದ್ಧವಾಗಿ ಮನುಷ್ಯನಿಗೆ ಸುಳ್ಳು ಹೇಳಿ ಮನುಷ್ಯರನ್ನು ದೇವರ ವಿರುದ್ಧ ಎತ್ತು ಕಟ್ಟಲಿಕ್ಕೆ ಅವತ್ತು ಪ್ರಾರಂಭವಾಯಿತು ನಮ್ಮ ಆಧ್ಯಾತ್ಮಿಕ ಹೋರಾಟ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕಥೋಲಿಕ ಧರ್ಮಸಭೆಯ ಬೋಧನೆಯ ಗ್ರಂಥ, ದ ಕ್ಯಾಟಕಿಸಮ್ ಆಫ್ ದ ಕ್ಯಾಥಲಿಕ್ ಚರ್ಚ್ ಅಂತ ಹೇಳ್ತಾರೆ. ಇದು ಕಥೋಲಿಕ ಧರ್ಮಸಭೆಯ ಅಧಿಕೃತ ಬೋಧನೆಯ ಗ್ರಂಥ. ಈ ಗ್ರಂಥದ 393ನೇ ಅಧ್ಯಾಯದಲ್ಲಿ ಈಗೆಂದು ಧರ್ಮಸಭೆ ನಮಗೆ ಬೋಧಿಸುತ್ತದೆ, ದೇವದೂತರು ಪಾಪ ಕ್ಷಮಿಸಲ್ಪಡದೆ ಇರುವುದಕ್ಕೆ ಕಾರಣ ದೇವರ ಅನಂತ ಕರುಣೆಯಲ್ಲ, ಯಾವುದೇ ಕೊರತೆಯೂ ಇಲ್ಲ. ಅವರ ಆಯ್ಕೆ ಅಚಲ ಮತ್ತು ಹಿಂದಿರುಗಲಾಗದ ಸ್ವಭಾವವೇ ಅದಕ್ಕೆ ಕಾರಣ. ಈ ದೇವದೂತರನ್ನು ದೇವರು ಕ್ಷಮಿಸದೇ ಇರೋದಕ್ಕೆ ಕಾರಣ ದೇವರು ಕಠಿಣವಾದರು ಅಂತಲ್ಲ, ಇವರು ನಾನು ದೇವರ ಹತ್ರ ಬರೋದೇ ಇಲ್ಲ ಎಂಬ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ಇವರೇ ನಿರ್ಧಾರ ಮಾಡಿಕೊಂಡಿದ್ದಾರೆ, ನಾನು ದೇವರ ಹತ್ರ ಹೋಗೋದಿಲ್ಲ ಅಂತೇಳಿ. ಹಾಗಾಗಿ ಈ ದೇವದೂತರನ್ನು ದೇವರು ಕ್ಷಮಿಸಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಮಾತ್ರವಲ್ಲ, ಧರ್ಮಸಭೆ ನಮಗೆ ಬೋಧಿಸ್ತದೆ, ಹಾಗೆಯೇ ಮನುಷ್ಯ ಮರಣದ ನಂತರ ಪಶ್ಚಾತ್ತಾಪಕ್ಕೆ ಅವಕಾಶವಿಲ್ಲ. ಕೇಳ್ತಾರ ಏನು ಹೇಳಿದೆ ಅಂತ? ಏನು ಹೇಳಿದೆ? ಆದ್ದರಿಂದ ಮನುಷ್ಯ ಮರಣದ ನಂತರ ಪಶ್ಚಾತ್ತಾಪಕ್ಕೆ ಅವಕಾಶವಿಲ್ಲ. ಅಂದರೆ ನಮ್ಮ ದೇವರ ಜೊತೆ ಇರುವ ಸಂಬಂಧ, ದೇವರ ಹತ್ರ ಗೋಗರಿಯೋದು, ಪಾಪ ಮಾಡಿಬಿಟ್ಟು ಓಡೋಗೋದು, ಇದೆಲ್ಲ ಎಲ್ಲಿ ತನಕ? ಇಲ್ಲಿ ಬದುಕಿರುವ ತನಕ ಮಾತ್ರ. ಸತ್ತ ಮೇಲೆ ನಮಗೂ ಈ ಪಶ್ಚಾತ್ತಾಪದ ಅವಕಾಶ ಇಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇದಕ್ಕಾಗಿ ಸೈತಾನ 2 ವಿಷಯಗಳನ್ನು ನಿರಂತರವಾಗಿ
ಆದಾಮನಿಂದ ಹಿಡಿದು ಇಲ್ಲಿಯವರೆಗೆ ಮಾಡ್ತಾ ಬರ್ತಾನೆ. ಎರಡು ವಿಷಯ: ಒಂದು ಧರ್ಮಸಭೆಗೆ ವಿರುದ್ಧವಾಗಿರುವುದು, ಎರಡು ಕುಟುಂಬಕ್ಕೆ ವಿರುದ್ಧವಾಗಿ ಯೋಚನೆ ಮಾಡೋದು. ಇದೆರಡು ಯೋಚನೆಗಳನ್ನು ನಿರಂತರವಾಗಿ ಸೈತಾನ ಮಾಡ್ತಾ ಬರ್ತಾ ಇದ್ದಾನೆ. ಒಂದು ಧರ್ಮಸಭೆಯನ್ನು ಹೇಗಾದರೂ ಮಾಡಿ ಚೆದರಿಸಬೇಕು ಅಂತ 2000 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾನೆ. ಮತ್ತೊಂದು ಕುಟುಂಬಗಳನ್ನು ಓಡಿಬೇಕು ಎಂಬ ನಿರ್ಧಾರದಿಂದ ಅವನು 2000 ವರ್ಷಗಳಿಂದ ಕುಟುಂಬಗಳ ಮೇಲೆ ಇಲ್ಲ ಸಲ್ಲದ ಯೋಜನೆಗಳನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಧರ್ಮಸಭೆ ಮತ್ತು ಕುಟುಂಬ ಸೇರಿ ಈ ಯುದ್ಧವನ್ನು ನಾವು 2000 ವರ್ಷಗಳಿಂದ ಹೋರಾಡ್ತಾ ಇದ್ದೇವೆ. ಅದಕ್ಕೆ ಈ ಕುಟುಂಬೋತ್ಸವ. ಕುಟುಂಬಗಳನ್ನು ಒಟ್ಟಾಗಿ ಸೇರಿಸಿ ಏನು ಮಾಡ್ತಾ ಇದೆ ಧರ್ಮಸಭೆ? ಯುದ್ಧಕ್ಕೆ ನಿಮ್ಮನ್ನು ಸಜ್ಜುಗೊಳಿಸುತ್ತಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸೈತಾನನು ಒಬ್ಬ ವ್ಯಕ್ತಿಯನ್ನು ಹೇಗೆ ಅಟ್ಯಾಕ್ ಮಾಡ್ತಾನೆ, ಒಬ್ಬ ವ್ಯಕ್ತಿಯನ್ನು ಹೇಗೆ ಆತ ಧ್ವಂಸಗೊಳಿಸ್ತಾನೆ. ಸೈತಾನ ಡೈರೆಕ್ಟಾಗಿ ಬಂದು ನಮ್ಮ ಮೇಲೆ ಹತ್ಕೊಳ್ಳೋದಿಲ್ಲ. ಆ ಟಿ ವಿಲೆಲ್ಲ ನೋಡೋದೆಲ್ಲ ಸುಳ್ಳು, ಬಂದು ಇಟ್ಕೊಬಿಟ್ಟು ಕುಣಿಯೋದು ಗಿಣಿಯೋದೆಲ್ಲ ಸುಳ್ಳು. ಸೈತಾನ ಹೇಗೆ ನಮ್ಮನ್ನು ಅಟ್ಯಾಕ್ ಮಾಡ್ತಾನೆ? ಸೈತಾನ ನಮ್ಮನ್ನು ಅಟ್ಯಾಕ್ ಮಾಡುವುದು ನಮ್ಮ ಆಲೋಚನೆಗಳಲ್ಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಬಾಯಿ ತೆರೆದು ಹೇಳಬೇಕಿಲ್ಲ, ಕೆಳಗೆ ಓಡಿ ಬಂದುಬಿಡ್ತೀನಿ ಕಾರ್ಡ್ಲೆಸ್ ತಗೊಂಡು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೈತಾನ ನಮ್ಮನ್ನು ಅಟ್ಯಾಕ್ ಮಾಡೋದು ನಮ್ಮ ಆಲೋಚನೆಯಲ್ಲಿ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾರೆ, ಎಂಪ್ಟಿ ಮೈಂಡ್ ಈಸ್ ಎ ಡೆವಿಲ್ಸ್ ವರ್ಕ್ಶಾಪ್. ಸುಮ್ಮನೆ ಇರುವ ಮನಸ್ಸು ಸೈತಾನನ ವರ್ಕ್ಶಾಪ್ ಅಂತೆ. ಒಳಗೆ ಕೂತ್ಕೊಂಡು ಏನಾದ್ರು ರಿಪೇರಿ ಮಾಡಿ, ಅದಕ್ಕೆ ಸುಮ್ಮನೆ ಇರಬಾರ್ದು ಅಂತ ಹೇಳೋದು. ಸೈತಾನನಿಗೆ ನಮ್ಮ ಆಲೋಚನೆಗಳಲ್ಲಿ ಆಟ ಆಡುವ ಅವಕಾಶವಿದೆ, ಆದರೆ ನಮ್ಮ ಮನಸ್ಸಾಕ್ಷಿ ಜೊತೆ ಆಟ ಆಡುವ ಅವಕಾಶ ಸೈತಾನಿಗಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇಂಗ್ಲೀಷಲ್ಲಿ ಹೇಳ್ತಾರೆ ಇಂಟಲೆಕ್ಟ್ ಆ್ಯಂಡ್ ವಿಲ್. ಇಂಟಲೆಕ್ಟ್ ಅಂತ ಹೇಳಿದರೆ ನಮ್ಮ ಬುದ್ಧಿಶಕ್ತಿ, ವಿಲ್ ಅಂತೇಳಿದರೆ ನಮ್ಮ ಇಚ್ಛಾಶಕ್ತಿ. ಇಚ್ಛಾಶಕ್ತಿ ಅಂದರೆ ಏನು? ಮಾಡಲಿಕ್ಕೂ ಮಾಡದೇ ಇರುವುದಕ್ಕೂ ಇರುವ ಇಚ್ಛೆ. ಇದು ಮಾಡಬೇಕಾ ಮಾಡಬಾರ್ದ ಅನ್ನೋ ಇಚ್ಛೆ ಇದೆಯಲ್ಲ, ಅದನ್ನು ಸೈತಾನ ಮುಟ್ಲಿಕ್ಕಾಗೋದಿಲ್ಲ. ಅದನ್ನು ಮುಟ್ಟುವ ಶಕ್ತಿ ಸೈತಾನನಿಗಿಲ್ಲ. ಯಾಕೆಂದರೆ ಅದಕ್ಕೆ ಸ್ವತಂತ್ರವನ್ನು ದೇವರು ಕೊಟ್ಬಿಟ್ಟಿದ್ದಾರೆ. ದೇವರು ಕೂಡ ಮುಟ್ಟೋದಿಲ್ಲ ಅದನ್ನು. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ನಿನ್ನ ಅನುಮತಿ ಇಲ್ಲದೆ ನಿನ್ನನ್ನು ರಕ್ಷಿಸಲು ಬರುವುದಿಲ್ಲ. ಪ್ರೈಸ್ ದ ಲಾರ್ಡ್. ಸ್ವರವತಿ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಿನ್ನನ್ನು ರಕ್ಷಿಸಿದ ದೇವರು ನಿನ್ನ ಅನುಮತಿ ಇಲ್ಲದೆ ನಿನ್ನನ್ನು ರಕ್ಷಿಸಲು ಈ ಇಚ್ಛಾಶಕ್ತಿ ಇದೆಯಲ್ಲ, ವಿಲ್ ಅಂತೇನಿದೆ, ಇದನ್ನು ನಾವು ಎಷ್ಟು ಬಲಗೊಳಿಸ್ತೇವೋ ಅಷ್ಟು ಈ ಹೋರಾಟಕ್ಕೆ ನಾವು ಸಿದ್ಧರಾಗ್ತೇವೆ. ಈ ಇಚ್ಛಾಶಕ್ತಿಯನ್ನು ಹೇಗೆ ಬಲಗೊಳಿಸೋದು? ಇದನ್ನು ಬಲಗೊಳಿಸೋದು ದೇವರ ವಾಕ್ಯದ ಶಕ್ತಿಯಿಂದ, ಪರಮಪ್ರಸಾದ ಬಲದಿಂದ, ಜಪಸರದ ಶಕ್ತಿಯಿಂದ, ಪಾಪ ವಿಜ್ಞಾಪನೆಯ ಶಕ್ತಿಯಿಂದ, ಸತ್ಯವನ್ನು ಮಾತನಾಡುವುದರಿಂದ, ಸತ್ಯವನ್ನು ಅರಿತುಕೊಳ್ಳುವುದರಿಂದ, ಸತ್ಯದಲ್ಲಿ ನಡೆಯುವುದರಿಂದ. ಸತ್ಯ ಎಂದರೆ ಯಾರು? ಅದಕ್ಕೆ ಯೇಸು ಹೇಳ್ತಾರೆ, ನಾನೇ ಮಾರ್ಗ, ನಾನೇ ಜೀವ, ನಾನೇ ಸತ್ಯ. ಐ ಆಮ್ ದ ಟ್ರೂತ್, ಐ ಆಮ್ ದ ವೇ, ಐ ಆಮ್ ದ ಲೈಫ್. ನಾನೇ ಮಾರ್ಗ, ನಾನೇ ಜೀವ, ನಾನೇ ಸತ್ಯ. ಈ ಇಚ್ಛಾಶಕ್ತಿ ಬಲಗೊಳ್ಳಬೇಕಂತ ಹೇಳಿದ್ರೆ ಈ ಸತ್ಯವನ್ನು ಅರಿತುಕೊಳ್ಬೇಕು. ಈ ಸತ್ಯ ನಮ್ಮ ಇಚ್ಛಾಶಕ್ತಿಯ ಮೇಲೆ ಬೀಳ್ತಾ ಇರಬೇಕು, ಬಲಗೊಳ್ಬೇಕು. ಸತ್ಯಗಳು ಏನು ಅಂತ ತಿಳ್ಕೋಬೇಕು. ದೇವರ ಸತ್ಯ ಏನು ಹೇಳುತ್ತೆ, ಪಾಪ ಯಾವುದು, ಸರಿ ಯಾವುದು, ಪಾಪದಿಂದ ಹೇಗೆ ದೂರ ಇರುವುದು, ದೇವರ ಕರುಣೆಯನ್ನು ಹೇಗೆ ತಗೊಳ್ಬೇಕು ಅನ್ನೋ ಸತ್ಯವನ್ನು ಎಷ್ಟು ಅರಿತುಕೊಳ್ಳುತ್ತೇವೋ ಅಷ್ಟು ನಮ್ಮ ಇಚ್ಛಾಶಕ್ತಿ ಬಲಗೊಳ್ಳುತ್ತೆ. ಯಾಕೆಂದರೆ ಈ ಬುದ್ಧಿಶಕ್ತಿಯನ್ನು ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಸೈತಾನ ಬಹಳ ಕುಯುಕ್ತಿ ಉಳ್ಳವನು, ಕುತಂತ್ರ ಬುದ್ಧಿ ಉಳ್ಳವನು. ಆತ ನಮ್ಮ ಮನಸ್ಸಿನ ಮೇಲೆ ಇಲ್ಲದೇ ಇರುವ ಶೋಧನೆಗಳನ್ನು ಕೊಡ್ತಾನೆ ಇರ್ತಾನೆ. ಈ ಸಂದರ್ಭದಲ್ಲೂ ಸೈತಾನ ನಮ್ಮನ್ನು ಶೋಧನೆ ಮಾಡ್ತಾನೆ. ಏನಂತ? ನಿದ್ದೆ ಮಾಡಿಬಿಡು, ತುಂಬ ಶಕೆ ಇದೆ, ಇಲ್ಲಿ ಕೂರೋಕ್ಕಾಗ್ತಾ ಇಲ್ಲ, ಎದ್ದು ಹೊರಗಡೆ ಹೋಗು,
ಕಾಲು ನೋಗ್ತಾ ಇದೆ, ಎಷ್ಟೊತ್ತು, ಇನ್ನು ಎಷ್ಟು ಟಾಕ್ ಇದೆ. ಇದೆಲ್ಲ ಸೈತಾನನ ಶೋಧನೆಗಳು. ಇಚ್ಛಾಶಕ್ತಿ ಏನು? ತಲೆ ಮೇಲೆ ತಲೆ ಬೀಳಲಿ, ನಾನು ಕುಟುಂಬೋತ್ಸವಕ್ಕೆ ಬಂದಿದ್ದೇನೆ, ನಾನು ನನ್ನನ್ನು ಸಂಪೂರ್ಣವಾಗಿ ಕೊಡ್ತೇನೆ. ಇವತ್ತು ಶತ್ರು ಪರವಾಗಿಲ್ಲ, ನಾ ಬಂದಿದ್ದೇನೆ, ನಾ ಕೊಡ್ತೇನೆ. ಇದು ಇಚ್ಛಾಶಕ್ತಿ. ಈ ಇಚ್ಛಾಶಕ್ತಿ ಎಲ್ಲಿಂದ ಬರುತ್ತೆ? ದೇವರ ಮೇಲೆ ನಿಮಗಿರುವ ವಿಶ್ವಾಸದಲ್ಲಿ, ಸತ್ಯದ ಮೇಲೆ ನಿಮಗಿರುವ ವಿಶ್ವಾಸದಲ್ಲಿ ಈ ಇಚ್ಛಾಶಕ್ತಿ ಬರುತ್ತೆ. ಇಚ್ಛಾಶಕ್ತಿ ಇಲ್ಲದೇ ಇರೋರು ಏನು ಮಾಡ್ತಾರೆ? ಸರಿ, ಒಂದು 5 ನಿಮಿಷ ಹಾಗೆ ನಿದ್ದೆ ಮಾಡಿಬಿಡೋಣ, ಗೊತ್ತಾಗಲ್ಲ, ಕೌನ್ಸಿಲಿಂಗ್ ಅಂದ್ಬಿಟ್ಟು ಆ ಕಡೆ ಓಡ್ಬಿಡೋಣ, ಇಲ್ಲಾಂದ್ರೆ ಹಿಂದೆ ಹೋಗಿ ಕುತ್ಕೊಬಿಡೋಣ ಎಲ್ಲೂ ಕಾಣಿಸ್ದೇ ಇರೋ ಕಡೆ. ಇದೆಲ್ಲ ಇಚ್ಛಾಶಕ್ತಿ ಬಲಹೀನರಾದವರು, ಬಲಹೀನಗೊಂದಿದವರು. ನನ್ನ ಜೊತೆ ಕೊರಿಂಥಿಯರಿಗೆ ಬರೆದ ಪತ್ರ, ಎರಡನೇ ಕೊರಿಂಥಿಯರಿಗೆ ಬರೆದ ಪತ್ರ 10ನೇ ಅಧ್ಯಾಯ ತೆಗಿರಿ ಯಾರಾದರೂ. ಕೊರಿಂಥಿಯರ 2ನೇ ಪತ್ರ 10ನೇ ಅಧ್ಯಾಯ, ದೈವವಾಕ್ಯ 4-5. ಸ್ವಲ್ಪ ಬೇಗ ಓದಬೇಕು. ನಾವು ಬಳಸುವ ಆಯುಧಗಳು ಮಾನವ ನಿರ್ಮಿತವಾದುದಲ್ಲ, ದೇವರ ಶಕ್ತಿಯಿಂದ ಕೂಡಿದವು. ಕೋಟೆ ಕೊತ್ತಲಗಳನ್ನು ಕೆಡವಬಲ್ಲವು, ಅದರಿಂದ ನಾವು ಎಲ್ಲ ಕುತಂತ್ರಗಳನ್ನು ನಿರ್ಮೂಲ ಮಾಡಬಲ್ಲೆವು. ದೈವಾಜ್ಞೆಗೆ ವಿರುದ್ಧವಾಗಿ, ದೈವ ಜ್ಞಾನಕ್ಕೆ ವಿರುದ್ಧವಾಗಿ ಎದ್ದುವ ಎಲ್ಲವನ್ನ ಧ್ವಂಸ ಮಾಡಬಲ್ಲೆ. ಬ್ರದರ್ ಕೂತ್ಕೊಳ್ಳಿ. ಈ ದೇವರ ವಾಕ್ಯ ಹೇಳ್ತಾ ಇದೆ 3 ವಿಷಯ ಬಹಳ ಸ್ಪಷ್ಟವಾಗಿ. ಒಂದು, ನಾವು ಬಳಸುವ ಶಸ್ತ್ರಗಳು ಮಾನವ ನಿರ್ಮಿತವಲ್ಲ, ಅದು ದೈವ ನಿರ್ಮಿತ. ಹೇಳಿ ಒಂದ್ಸಲ, ನಾವು ಬಳಸುವ ಶಸ್ತ್ರಗಳು ಮಾನವ ನಿರ್ಮಿತವಲ್ಲ, ದೈವ ನಿರ್ಮಿತ. ಈಗ ಶಸ್ತ್ರಗಳನ್ನು ಯಾರು ಇಟ್ಕೊಳ್ತಾರೆ? ಸೈನಿಕರು ಶಸ್ತ್ರ ಇಡ್ತಾರೆ. ಅಂದರೆ ದೇವರ ವಾಕ್ಯ ಹೇಳುತ್ತೆ ನಾವು ಬಳಸುವ ಶಸ್ತ್ರಗಳು ಮಾನವ ನಿರ್ಮಿತವಲ್ಲ, ದೈವ ನಿರ್ಮಿತ. ಅಂದರೆ ದೇವರ ವಾಕ್ಯ ಏನು ಹೇಳ್ತಾ ಇದೆ? ಒಂದು ಹೋರಾಟ ಇದೆ, ಅದಕ್ಕೆ ತಕೊಳ್ಳಿ ಶಸ್ತ್ರ ಅಂತೇಳಿ ದೇವರ ವಾಕ್ಯ ಕೊಡ್ತಾ ಇದೆ. ಈ ಶಸ್ತ್ರಗಳಿಗೆ ಎಷ್ಟು ಶಕ್ತಿ ಇದೆ? ಈ ಶಸ್ತ್ರ ಹೇಳುತ್ತೆ ಅದು ಕುತಂತ್ರದ ಯೋಚನೆಗಳನ್ನು ಧ್ವಂಸ ಮಾಡುವ ಶಕ್ತಿ ಇದೆ. ಏನಿದೆ? ಕುತಂತ್ರದ ಯೋಚನೆಗಳನ್ನು. ಈಗ ನಮಗೆ ವಿರುದ್ಧವಾಗಿ ಯಾರಾದರೂ ಯೋಚನೆ ಮಾಡ್ತಾ ಇದ್ರೆ, ನಮಗೆ ವಿರುದ್ಧವಾಗಿ ಯಾರಾದರೂ ಪ್ಲಾನ್ ಮಾಡ್ತಾ ಇದ್ರೆ, ನಮ್ಮನ್ನು ಹಾಳು ಮಾಡಬೇಕು ಅನ್ನೋ ಇಚ್ಛೆ ಯಾರಿಗಾರು ಇದ್ದರೆ, ಕೇವಲ ಈ ಶಸ್ತ್ರವನ್ನು ಬಳಸಿದಾಗ ಅವನ ಯೋಚನೆಯನ್ನು ಧ್ವಂಸ ಮಾಡುವ ಶಕ್ತಿ ಈ ದೇವರ ಶಸ್ತ್ರಕ್ಕಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಎರಡನೇದಾಗಿ, ದೇವರ ಜ್ಞಾನಕ್ಕೆ ವಿರುದ್ಧವಾಗಿ ಮಾಡುವ ತರ್ಕಗಳನ್ನು ಗೆಲ್ಲುವ ಶಕ್ತಿ ಈ ದೇವರ ಅಸ್ತ್ರಕ್ಕಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವರ ಜ್ಞಾನಕ್ಕೆ ವಿರುದ್ಧವಾಗಿರುವ ಪಾಪ ಯಾವುದು? ದೇವರ ಜ್ಞಾನಕ್ಕೆ ವಿರುದ್ಧವಾಗಿರುವ ಪಾಪ ಗರ್ವ. ಅದೇ ಲೂಸಿಫರ್ ಹತ್ರ ಇದ್ದಿದ್ದು. ಅವನಿಗೆ ಗರ್ವ ಇತ್ತು, ಅದಕ್ಕೆ ಹೇಳ್ದ ನಿನಗಿಂತ ನಾನು ದೊಡ್ಡವನು ಅಂತ. ದೇವರ ಜ್ಞಾನಕ್ಕೆ ವಿರುದ್ಧವಾಗಿರುವ ಪಾಪ ಗರ್ವ. ಇದನ್ನು ಅಡಗಿಸುವ ಶಕ್ತಿ ಇರುವುದು ಈ ಶಸ್ತ್ರಕ್ಕೆ. ಮೂರನೇದಾಗಿ ಈ ವಿಷಯ ನಮಗೆ ಹೇಳುತ್ತೆ, ಮನುಷ್ಯನು ಆಲೋಚಿಸುವುದಕ್ಕೆ ಮುಂಚಿತವಾಗಿಯೇ ಆತನ ಆಲೋಚನೆಗಳನ್ನು ಬಂಧಿಸುವ ಶಕ್ತಿ ಈ ಅಸ್ತ್ರಕ್ಕಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕೈ ಎತ್ತಿ ಹೇಳಬೇಕು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಗಾದರೆ ಈ ಶಸ್ತ್ರದಲ್ಲಿ 3 ವಿಶೇಷ ಗುಣಗಳಿದೆ. ಒಂದು, ದೈವ ಜ್ಞಾನಕ್ಕೆ ವಿರುದ್ಧವಾಗಿ, ಕುತಂತ್ರ ತರ್ಕಗಳಿಗೆ ವಿರುದ್ಧವಾಗಿ, ಮನುಷ್ಯನ ಆಲೋಚನೆಗೆ ವಿರುದ್ಧವಾಗಿ ಬರುವ ಎಲ್ಲವನ್ನ ನಾಶ ಮಾಡುವ ಶಕ್ತಿ ಇದೆ. ಯಾಕೆ ನಾನು ಬರೀ ಆಲೋಚನೆ ಬಗ್ಗೆ ಮಾತಾಡ್ತಾ ಇದ್ದೇನೆ? ಸೈತಾನ ನಮ್ಮನ್ನು ಅಟ್ಯಾಕ್ ಮಾಡುವುದು ಆಲೋಚನೆಯಲ್ಲಿ ಮಾತ್ರ, ಶರೀರದಲ್ಲಿ ಅಲ್ಲ. ಶರೀರದಲ್ಲಿ ಪಾಪ ಮಾಡೋದು ಕೊನೆಗೆ, ಮೊದಲು ಪಾಪ ಬರೋದು ಆಲೋಚನೆಯಲ್ಲಿ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ತರ್ಕಗಳು, ವಾದ ಮಾಡಬೇಕಾದ್ರೆ, ಕುತಂತ್ರ ಆಲೋಚನೆ ಮಾಡಬೇಕಾದ್ರೆ,
ನಮಗೆ ವಿರುದ್ಧವಾಗಿ ಯಾರೋ ಕುಮ್ಮಕ್ಕು ಮಾಡಬೇಕಾದ್ರೆ ಇವೆಲ್ಲವುಗಳನ್ನು ಅಳಿಸುವ ಶಕ್ತಿ ಈ ದೇವರ ವಾಕ್ಯಕ್ಕಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. 1 ಪೇತ್ರ 5:8. 1 ಪೇತ್ರ 5:8. ಬೇಗ ಬೇಗ. ಜಾಗರೂಕರಾಗಿರಿ, ಏಕೆಂದರೆ ಶತ್ರುವಾಗಿರುವ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ಕಬಳಿಸುವುದೆಂದು ಅತ್ತಿತ್ತ ಓಡಾಡುತ್ತಿದ್ದಾನೆ. ಸಾಕು, ಕೂತ್ಕೊಳ್ಳಿ. 3 ವಿಷಯಗಳು. ಜಾಗರೂಕರಾಗಿರಿ. ಯಾಕೆ? ಸೈತಾನನು ಗರ್ಜಿಸುವ ಸಿಂಹದ ಹಾಗೆ ಅತ್ತಿತ್ತ ಓಡಾಡುತ್ತಿದ್ದಾನೆ, ಯಾರನ್ನ ಕಬಳಿಸೋದು ಅಂತ. ಓಕೆ, ಒಂದು ಚಿಕ್ಕ ಆಟ ಆಡೋಣ. ಒಂದು ಚಿಕ್ಕ ಆಟ. ಓಕೆ, ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಆಯಿತಾ? 4 ಗುಂಪಿದೆ ಇಲ್ಲಿ. 4 ಚೇರಲ್ಲಿ ಕೂತಿರುವವರು. ನಾನು ಕೈ ತೋರಿಸಿದಾಗ ನೀವು ಎದ್ದು ನಿಂತ್ಕೊಂಡು ಹೇಳಬೇಕು, ಜಾಗರೂಕರಾಗಿರಿ. ಏನು ಹೇಳಬೇಕು? ಆ ಲೈನ್ ಫುಲ್ ಏನು ಹೇಳಬೇಕು? ಎದ್ದು ನಿಂತ್ಕೊಂಡು ಜಾಗರೂಕರಾಗಿರಿ ಅಂದ್ಬಿಟ್ಟು ಕೂತ್ಕೊಡ್ಬೇಕು. ಆಯಿತಾ? ಏನು ಹೇಳಬೇಕು? ನೀವು ನಿಮಗೆ ಕೈ ತೋರಿಸಿದಾಗ ಈ ಕಡೆ ಇರೋರು ನೀವು ಹೇಳಬೇಕು, ಗರ್ಜಿಸುವ ಸಿಂಹದಂತೆ. ಏನು ಹೇಳಬೇಕು? ಗರ್ಜಿಸುವ ಸಿಂಹದಂತೆ ಹೇಳಿಬಿಟ್ಟು ಕೂತ್ಕೊಡ್ಬೇಕು. ನೀವು ಅತ್ತಿತ್ತ ಓಡಾಡುವ. ಏನು ಹೇಳಬೇಕು? ಅತ್ತಿತ್ತ ಓಡಾಡುವ. ಅತ್ತಿತ್ತ ಓಡಾಡುವ ಹೇಳಿ ಒಟ್ಟಿಗೆ ಹೇಳಿಬಿಟ್ಟು ಕೂತ್ಕೊಡ್ಬೇಕು. ಆಯ್ತಾ? ನೀವು ಯಾರನ್ನು ಕಬಳಿಸಲು ಹೇಳಿ, ಜೋರಾಗಿ ಹೇಳಬೇಕು. ಯಾರನ್ನು ಕಬಳಿಸಲು. ಈಗ ಕೈ ತೋರಿಸಿದಾಗ ಎದ್ದು ನಿಂತ್ಕೊಂಡು ಹೇಳ್ಬಿಟ್ಟು ಕೂತ್ಕೊಡ್ಬೇಕು. ನೀವೇನು ಹೇಳಬೇಕು? ಜಾಗರೂಕರಾಗಿರಿ. ನೀವು ಅತ್ತಿತ್ತ ಹೋರಾಡುವ. ನೀವು ಕಬಳಿಸಿ. ಯಾರನ್ನು ಕಬಳಿಸಲು. ಓಕೆ, ರೆಡಿ ರೆಡಿ ರೆಡಿ. ವಾ ತಕೊಳ್ಳವ್ವ, ಕೂತ್ಕೊಂಡು ಹೇಳಂಗಿಲ್ಲ. ಕೂರವ. ಈಗ ಈ ಕಾಲು ಮುರಿದೋದ್ರು, ಸೊಂಟ ಮುರಿದೋದ್ರೆಲ್ಲ ನನಗೆ ಬೇಕಾಗಿಲ್ಲ. ಸ್ವರ್ಗ ಸಾಮ್ರಾಜ್ಯಕ್ಕೆ ನೀವೆಲ್ಲ ಬೇಕಾಗಿಲ್ಲ. ಸ್ವರ್ಗ ಸಾಮ್ರಾಜ್ಯಕ್ಕೆ ಬೇಕಾಗಿದ್ರು ದೇವರ ವಾಕ್ಯವನ್ನು ಚುರುಕಂತ ಹೇಳೋರು ಮಾತ್ರ. ಇಲ್ಲಿ ಯಾರಿಗೆ ದೇವರ ವಾಕ್ಯ ಹೇಳಕ್ಕೆ ಹುಮ್ಮಸ್ಸಿದೆ ಅಂಥವ್ರು ಮಾತ್ರ ಈಗ ಬೇಕು ನನಗೆ. ಬಾಕಿಯವರೆಲ್ಲ ಹೋಗಿ ಕಸ ತೊಟ್ಟಿಗೆ ಬಿತ್ಕೊಳ್ಳಿ. ರೆಡಿ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. 4 ವಿಷಯಗಳನ್ನ ಗಮನಿಸಿ ಪ್ರಿಯರೇ. ಒಂದು ಹೇಳ್ತಾ ಇದ್ದಾರೆ, ಜಾಗರೂಕರಾಗಿರಿ. ಬಿ ಅಲರ್ಟ್, ಎಚ್ಚರದಿಂದಿರಿ. ಯಾವಾಗ ಬೇಕಾದರೂ ಬರ್ತಾನೆ. ಈಸ್ ಕಮಿಂಗ್. ಯಾವಾಗ ಬೇಕಾದರೂ ಬರ್ತಾನೆ. ಎಚ್ಚರವಾಗಿರಿ. ಹೇಗೆ ಬರ್ತಾನೆ? ಸುಮ್ಮನೆ ಬರೋದಿಲ್ಲ, ಗರ್ಜಿಸುವ ಸಿಂಹದ ಹಾಗೆ ಬರಬೇಕಾದ್ರೇನೆ ಗರ್ಜಿಸ್ತಾ ಬರ್ತಾ ಇದ್ದಾನೆ. ಹೆಂಗೆ ಬರ್ತಾ ಇದ್ದಾನೆ? ಅವನಿಗೆ ಒಂದು ಗುರಿ ಇಲ್ಲ, ನಿರ್ದಿಷ್ಟವಾದ ಸ್ಥಳವಿಲ್ಲ. ಅತ್ತ ಇತ್ತ ಹೋರಾಡ್ತಾ ಇದ್ದಾನೆ. ಯಾವ ಥರ? ಅಲೆಮಾರಿ ಥರ. ಅವನಿಗೆ ಒಂದು ಸ್ಥಳವಿಲ್ಲ, ಅವನಿಗೆ ನಿರ್ದಿಷ್ಟವಾದ ಒಂದು ವ್ಯಕ್ತಿ ಇಲ್ಲ. ಯಾರು ಸಿಕ್ಕಿದ್ರೂ ಪರವಾಗಿಲ್ಲ, ಅತ್ತ ಇತ್ತ ಹೋರಾಡ್ತಾ ಇದ್ದಾನೆ ಅವನು. ಏನು ಮಾಡೋದಕ್ಕೆ? ಸಿಕ್ಕಿದ್ರೆ ಸಾಕು ಬಡಿದು ಬಾಯಿಗೆ ಹಾಕೊಳ್ಳೋಕ್ಕೆ. ಕಬಳಿಸಲು ಕಾಯುತ್ತಿದ್ದಾನೆ. ಅರ್ಥ ಆಯ್ತಾ? ಒಂದು, ಎಚ್ಚರಿಕೆ ಆಗಿರಿ. ಸೈತಾನನು ಗರ್ಜಿಸುವ ಸಿಂಹದಂತೆ ಬರ್ತಾ ಇದ್ದಾನೆ, ಅತ್ತಿತ್ತ ಹೋರಾಡ್ತಾ ಇದ್ದಾನೆ, ಯಾರನ್ನು ಕಬಳಿಸಲಿ ಅಂತೇಳಿ ಕಾಯ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದೇ ಥರ 2 ತಿಮೋತಿ 4:6. ಬೇಗ ಬೇಗ. 2 ತಿಮೋತಿ 4:6. 2 ತಿಮೋತಿ 4:6. ನಾನು ಯಜ್ಞ ಪಶುವಾಗಿ ಅರ್ಪಿತನಾಗುವ ಸಮಯವು ಬಂದಿದೆ. ಈ ಲೋಕದಿಂದ ಹೇಳಬೇಕಾದ ಕಾಲವು ಕೂಡಿ ಬಂದಿದೆ. ಸಾಕು. ಪೌಲನೇ ಹೇಳ್ತಾ ಇದ್ದಾನೆ, ನಾನು ಈ ಲೋಕದಿಂದ ಹೋಗೋ ಸಮಯ ಬಂದಿದೆ, ಆದರೂ ನನ್ನಲ್ಲಿ
ಒಂದು ಶೋಧನೆ ಇನ್ನೂ ಕಾಡ್ತಾ ಇದೆ ನನ್ನನ್ನು. ಪೌಲ ಯಾವಾಗ ಹೇಳ್ತಾ ಇದ್ದಾನೆ, ಅವನು ಸಾಯ ಸ್ಥಿತಿ ಬಂದ್ಬಿಡ್ತು, ಆದರೂ ಅವನ ಹೋರಾಟ ನಿಂತಿಲ್ಲ. ಇದರಿಂದ ಏನು ಗೊತ್ತಾಗುತ್ತೆ, ನಾವು ಸಾಯ್ತಾ ಇದ್ರೂ ಸೈತಾನ ನಮ್ಮನ್ನು ಶೋಧಿಸ್ತಾನೆ. ನಾನು ಮರಣದ ಹಾಸಿಗೆಯಲ್ಲಿದ್ದರೂ, ಉಸಿರಾಡಲು ಸಮಸ್ಯೆ ಇದ್ದರೂ, ಸೊಂಟ ಬಿದ್ದೋಗಿದ್ರು, ಪಾರ್ಶ್ವವಾಯು ರೋಗದಿಂದ ನರಳುತ್ತಿದ್ದರು, ಕ್ಯಾನ್ಸರ್ ಬಂದಿದ್ದರು, ಸೈತಾನ ನನ್ನನ್ನು ಬಿಡುವುದಿಲ್ಲ. ಕೊನೆಯ ಉಸಿರಿನವರೆಗೆ ನನ್ನನ್ನು ಶೋಧಿಸ್ತಾನೆ. ಸುಮಾರು ಜನ ನನಗೆ ಹೇಳೋದುಂಟು, ಪಾಪ ವಿಜ್ಞಾಪನೆಗೆ ಬಂದಾಗ, ಫಾದರ್ ಚಿಕ್ಕವರಾದಾಗ ಮಾಡೋದು ಫಾದರ್, ಈಗೇನು ಪಾಪ ಮಾಡ್ತೀವಿ, ಸ್ವಲ್ಪ ಬೊಯ್ದೆ, ಸ್ವಲ್ಪ ಕೋಪ ಮಾಡಿಕೊಂಡೆ. ನಮ್ಮಲ್ಲಿ ಸುಮಾರು ಜನಕ್ಕೆ ಇದಿದೆ, ವಯಸ್ಸಾದ ಮೇಲೆ ನಮಗೆ ಹೆಚ್ಚು ಶೋಧನೆ ಇಲ್ಲ ಅಂತೇಳಿ. ದೇವರ ವಾಕ್ಯ ಹೇಳುತ್ತೆ, ಪೌಲನು ಹೇಳ್ತಾ ಇದ್ದಾನೆ, ಕೊನೆಯ ಉಸಿರಿನವರೆಗೂ ಶೋಧಕನು ನಮಗೆ ಶೋಧನೆ ಕೊಡ್ತಾ ಇರ್ತಾನೆ. ಈವನ್ ಟಿಲ್ ದ ಲಾಸ್ಟ್ ಮೂಮೆಂಟ್ ಆಫ್ ಡೆತ್. ಅದೇನು, ನೀನು ಸಾಯಬೇಕಾದ್ರೆ ಕೂಡ ಉಸಿರು ಎಳಿತಾ ಇದೆ, ಆಗಲೂ ನಿನಗೆ ಶೋಧನೆ ಕೊಡ್ತಾನೆ. ದೇವರು ನಿನ್ನನ್ನು ಕ್ಷಮಿಸೋದಿಲ್ಲ, ನೀನು ದೊಡ್ಡ ಪಾಪಿ. ಅಯ್ಯೋ, ನೀ ಮಾಡಿರೋ ಪಾಪ ಕ್ಷಮಿಸಕ್ಕಾಗುತ್ತಾ? ದೇವರು ನಿನ್ನನ್ನು ತಗೊಳ್ಳೋದಿಲ್ಲ. ಕನ್ಫೆಷನ್ ಈಗೆಲ್ಲಿ ಮಾಡೋದು, ಮುಗೀತಲ್ಲ, ಆಗಲೇ ಮಾಡಬೇಕಿತ್ತು ನೀನು. ಸೈತಾನ ಕೊನೆಯ ತನಕ ಕಾಯ್ತಾ ಇರ್ತಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಫೆಸಿ 6:12 ನಮ್ಮ ಹೋರಾಟ ನರಮಾನವರ ಹೊಂದಿಗೆ ಅಲ್ಲ, ದಿಗಂತದಲ್ಲಿರುವ ಅಧಿಕಾರಗಳ ಅಧಿಪತಿಗಳ ವಿರುದ್ಧ. ಕೂತ್ಕೊಳ್ಳಿ. ನಮ್ಮ ಹೋರಾಟ ಈ ಲೋಕದಲ್ಲಿರುವ ವ್ಯಕ್ತಿಗಳೊಂದಿಗೆ ಅಲ್ಲ. ಇದು ಬಹಳ ಅರ್ಥ ಮಾಡ್ಕೊಳ್ಬೇಕಾಗಿರೋ ಒಂದು ವಿಷಯ. ಮಹಿಳೆಯರೇ, ನಿಮಗೆ ಪ್ರಶ್ನೆ, ಇಲ್ಲಿ ಎಷ್ಟು ಜನಕ್ಕೆ ವಿವಾಹವಾಗಿದೆ? ಇರೋ ಎಲ್ಲರಿಗೂ ಸುಮಾರು ಜನಕ್ಕೆ ವಿವಾಹವಾಗಿರು. ಅಯ್ಯೋ, ಕೈ ಎತ್ತಕ್ಕೆ ನಾಚಿಕೆ ನೋಡಪ್ಪ. ಸುಖದಲ್ಲೂ ದುಃಖದಲ್ಲೂ ಹೇಳ್ಬೇಕಾದ್ರೆ ನಾಚಿಕೆ ಇಲ್ಲ, ಈಗ ನಾಚಿಕೆ ಕೈ ಎತ್ತಕ್ಕೆ. ಓಕೆ. ಮಹಿಳೆಯರೇ, ನಿಮ್ಮ ಗಂಡ ಕುಡಿದು ಬಡಿದ್ರೆ, ಬಾಯಿಗೆ ಬಂದಿದ್ದು ಮಾತಾಡಿದ್ರೆ ಯಾರನ್ನು ಬೈತೀರಾ? ಮನೆ ಹಾಳಾಗ ನಿಂದು, ನಿನಗೇನೋ ಬಂತು, ನಿನ್ನ ಏನಾರು ಬಂದು ಒತ್ಕೊಂಡು ಹೋಗ, ಯಾಕೆ ಹಿಂಗೆ ಮಾಡ್ತೀಯ ನೀನು, ಮಗ ಮುಚ್ಚೋಗ. ದೇವರ ವಾಕ್ಯ ಹೇಳುತ್ತೆ, ನಮ್ಮ ಹೋರಾಟ ನರ ಮಾನವರ ಹೊಂದಿಗೆ ಅಲ್ಲ. ಅಂದರೆ ಏನರ್ಥ? ಪ್ರತಿಯೊಂದು ವ್ಯಕ್ತಿಯ ಒಳಗೆ ಪಾಪವನ್ನು ಪ್ರಚೋದಿಸುವ ಸೈತಾನ ಅಡಗಿಕೊಂಡಿದ್ದಾನೆ. ಈ ಶರೀರ ನಶ್ವರವಾದದ್ದು, ಇದು ಸುಮ್ಮನೆ ಹೊರಗಡೆ ಮಾತ್ರ. ನೀವು ಶರೀರವನ್ನು ಬೈತೀರಾ, ಒಳಗಡೆ ಪಾಪ ಮಾಡಿಸಿದವನ್ನ ಬೈಯೋದಿಲ್ಲ. ಆಕ್ಚುಲಿ ಏನು ಮಾಡಬೇಕಾಗಿದೆ ಹೆಂಡತಿ? ಯೇಸುವಿನ ನಾಮದಲ್ಲಿ ನಿನ್ನೊಳಗೆ ಈ ಕುಡಿತವನ್ನು ತರುತ್ತಿರುವ ಸೈತಾನನನ್ನು ನಾನು ಬಂಧಿಸ್ತೇನೆ ಅಂತ ಹೇಳಬೇಕಾಯ್ತು. ಇವಳು ಏನು ಮಾಡ್ತಾಳೆ? ಓ ರಿಚರ್ಡು, ನಿನ್ನ ಮನೆ ಕಾಯೋಗ. ಓ ಮ್ಯಾನ್ಯುವೆಲ್, ನಿನ್ನ ಮನೆ ಕಾಯೋಗ. ಓ ಜಾನ್, ನಿನ್ನ ಮನೆ ಕಾಯೋಗ. ಯಾರಿಗೆ ಬೈತಾ ಇದ್ದಾರೆ? ಈ ಶರೀರಕ್ಕೆ, ದೇವರು ಸೃಷ್ಟಿಸಿದ ಶರೀರಕ್ಕೆ ಇದೆಲ್ಲ ಮಾಡ್ತಾ ಇರುವುದು ಇದರೊಳಗೆ ಇರುವ ದುಷ್ಟ ಶಕ್ತಿಗಳು. ನಮಗೆ ಬೈಯೋದು ಮಾತ್ರ ಗೊತ್ತವ, ಅದನ್ನೇ ಈ ದೇವರ ವಾಕ್ಯ ಹೇಳ್ತಾ ಇರೋದು. ನಮ್ಮ ಹೋರಾಟ ನರಮಾನವರ ಒಂದಿಗೆ ಅಲ್ಲ. ಅವರ್ ಫೈಟ್ ಇಸ್ ನಾಟ್ ವಿತ್ ಹ್ಯೂಮನ್ ಬೀಯಿಂಗ್ಸ್. ಕಣ್ಣಿಗೆ ಕಾಣುವ ನರಮಾನವರಿಗೆ ಒಂದಿಗೆ ಅಲ್ಲ, ದಿಗಂತದಲ್ಲಿರುವ ಕತ್ತಲೆಯ ಲೋಕದ ಸೈನಿಕರೊಂದಿಗೆ ನಮ್ಮ ಹೋರಾಟ. ಅವನು ಕಣ್ಣಿಗೆ ಕಾಣೋದಿಲ್ಲ, ಒಂದೊಂದು ವ್ಯಕ್ತಿಯ ಹೃದಯದಲ್ಲಿ ಅಡಗಿ ಕೂತಿದ್ದಾನೆ. ಕಾಮದ ಸೈತಾನ, ಅಧಿಕಾರದ ಸೈತಾನ, ಕೋಪದ ಸೈತಾನ, ಕುಡಿತದ ಸೈತಾನ, ದುಷ್ಟ ಚಟಗಳ ಸೈತಾನ, ಸೋಂಬೇರಿತನದ ಸೈತಾನ ಒಂದೊಂದು ಅಡಗಿ ಕೂತಿದೆ. ಆಗ ನಾನು ಯಾರನ್ನ ಬೈಬೇಕು? ಆ ವ್ಯಕ್ತಿಯನ್ನಲ್ಲ. ಮತ್ತು ನಮ್ಮ ಹೆಂಡತಿ ಏನು ಕೆಲಸ ಮಾಡೋದಿಲ್ಲ ಫಾದರ್, ಸೋಂಬೇರಿ ಅಂದರೆ ಸೋಂಬೇರಿ. ಇದು ಯಾವ ಹೆಂಡತಿ ನನಗೆ ಕೊಟ್ಬಿಟ್ರು ದೇವರು ಅಂತೇಳಿ ನಾವು ಹೆಂಡತಿಯನ್ನು ಬೈತೇವೆ. ಆದರೆ ಅವರನ್ನೆಲ್ಲ, ಅವರೊಳಗಿರುವ ಸೈತಾನ ನಾವು ಬಂಧಿಸಬೇಕು. ಪ್ರೈಸ್ ದ ಲಾರ್ಡ್. ವಿಶ್ವಾಸಗಳು ಕರವೆತ್ತಿ ಹೇಳುವ ಪ್ರೈಸ್ ದ ಲಾರ್ಡ್, ಸ್ವರವೆತ್ತಿ ಹೇಳುವ ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.
ಇಲ್ಲಿ ಪೌಲ ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನನ್ನ ಹೋರಾಟ ಅಲ್ಲ, ನಿಮ್ಮ ಹೋರಾಟ ಅಲ್ಲ. ಪೌಲ ಹೇಳ್ತಾನೆ ನಮ್ಮ ಹೋರಾಟ. ಯಾರ ಹೋರಾಟ? ಯಾರ ಹೋರಾಟ? ಪೌಲ ಹೇಳ್ತಾನೆ ನಮ್ಮ ಹೋರಾಟ ಇದು. ಇದು ನಂದು ಹೋರಾಟ ಅನ್ನಲಿಲ್ಲ, ನಿಮ್ಮ ಹೋರಾಟ ಅನ್ನಲಿಲ್ಲ, ಇದು ನಮ್ಮ ಹೋರಾಟ. 4 ವಿಷಯಗಳು ಈಗಲೇ ಮನಸ್ಸಲ್ಲಿ ಹತ್ತಿಸ್ಕೊಳ್ಳಿ. ಒಂದು, ಸೈತಾನ ಗರ್ಜಿಸುವ ಸಿಂಹದ ಹಾಗೆ ಬರ್ತಾ ಇದ್ದಾನೆ. ಎರಡನೇದು, ಆತನಿಗೆ ಗುರಿ ಗೊತ್ತು ಇಲ್ಲ. ಯಾರು ಸಿಕ್ಕಿದ್ರು ಸರಿ, ಈ ಸಿಂಹ ಇದೆಯಲ್ಲ, ಸಿಂಹಕ್ಕೆ ತುಂಬ ಹಸಿವಾದರೆ, ಸಾಧಾರಣ ಹಸಿವಾದರೆ ದೊಡ್ಡ ದೊಡ್ಡ ಪ್ರಾಣಿಗಳು, ಆನೆ, ಒಂಟೆ, ಜಿರಾಫೆ, ಈ ಗ್ಯಾಂಡಮೃಗ, ಇವುಗಳನ್ನ ಒಡೆದು ತಿಂತದೆ. ತುಂಬ ಹಸಿವಾಗ್ಬಿಡ್ತು, ಅದಕ್ಕೆ ತಡೆಯೋಕ್ಕೆ ಆಗ್ತಾ ಇಲ್ಲ ಅಂದಾಗ ಏನು ಸಿಕ್ಕಿದ್ರು ಸರಿ, ಒಂದು ಚಿಕ್ಕ ಮರಿ ಸಿಕ್ಕಿದ್ರು ಸರಿ, ಇಲಿ ಮರಿ ಸಿಕ್ಕಿದ್ರು ಬಿಡೋದಿಲ್ಲ. ಇದು ಸಿಂಹದ ಗುಣ. ಹುಲಿ ಹಂಗಲ್ಲ, ಹುಲಿ ಹಸಿದ್ರು ಹುಲ್ಲು ತಿನ್ನೋದಿಲ್ಲ, ಆದರೆ ಸಿಂಹ ಹಂಗಲ್ಲ. ತುಂಬ ಹಸಿವಾಗ್ಬಿಡ್ತಾ ಏನಾದರೂ ಒಂದು ಬೇಕು, ಅದು ಹಸಿವನ್ನು ತೀರಿಸ್ಕೊಳ್ಳೋಕ್ಕೆ. ಸೈತಾನ ಆ ಥರ ಅಲೆದಾಡುತ್ತಿದ್ದಾನೆ. ಈ ಅಲೆಮಾರಿಗಳಿದ್ದಾರೆ ನೋಡಿ, ಅವ್ರಿಗೊಂದು ಗೊತ್ತು ಗೋರಿ ಇಲ್ಲ, ಎಲ್ಲಿ ಜಾಗ ಸಿಕ್ಕಿದ್ರು ಟೆಂಟ್ ಹಾಕ್ಬಿಡ್ತಾರೆ. ಹಾಗೆ ಸೈತಾನ ಈಗ ಸುತ್ತಾ ಇದ್ದಾನೆ. ಹಾಗಾಗಿ ನಮ್ಮ ಹೋರಾಟ ಕಣ್ಣಿಗೆ ಕಾಣದೇ ಇರುವ ದಿಗಂತದಲ್ಲಿ ಇರುವವರೊಂದಿಗೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಮತ್ತು ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಏನಂತ ಹೇಳಿದ್ರೆ, ಸಾಧಾರಣವಾಗಿ ನಮ್ಮೆಲ್ಲರಿಗೆ ಏನಂದರೆ, ಒಂದು ಡ್ರಾಮಾ ಗೀಮಾ ಏನಾದರೂ ಹಾಕಿದ್ರೆ, ಬಿಳಿ ಬಟ್ಟೆ ಹಾಕಿದ್ರೆ ಯಾರವರು? ಬಿಳಿ ಬಟ್ಟೆ ಹಾಕಿದ್ರೆ ನಾಟಕದಲ್ಲಿ ಬಿಳಿ ಬಟ್ಟೆ, ಕಪ್ಪು ಬಟ್ಟೆ ಹಾಕಿದ್ರೆ, ಸಾಧಾರಣವಾಗಿ ನಮ್ಮ ಮನಸ್ಸಲ್ಲಿ ಏನಂತ ಹೇಳಿದ್ರೆ, ಬಿಳಿ ಬಟ್ಟೆ ಹಾಕೋರು ದೇವದೂತರು, ಕಪ್ಪು ಬಟ್ಟೆ ಹಾಕೋರು. ಸೈತಾನ ಹೆಂಗೆ ತೋರಿಸ್ತೀರ ನಾಟಕದಲ್ಲಿ? ಒಂದು ಕಪ್ಪು ಬಟ್ಟೆ ಹಾಕಿ, 2 ಕೊಂಬು ಹಾಕಿ, ಕಲರ್ ಬೆಳೆದು ಅವನು ದೆಯ್ಯ. ದೇವದೂತರ ಒಂದು ಬಿಳಿ ಬಟ್ಟೆ ಹಾಕಿ 2 ಬಿಳಿ ರೆಕ್ಕೆ ಕೊಟ್ಬಿಟ್ರೆ ಅವರು ದೇವದೂತರು ಅಂತೇಳಿ. ಆದರೆ ಸೈತಾನ ಹಂಗೆ ಅಲ್ಲ, ಕಪ್ಪಗೇನಿರಲ್ಲ. ಸೈತಾನ ಒಳ್ಳೆ ಚೂಡಿದಾರ ಹಾಕ್ಕೊಂಡು, ಕ್ಲೀನಾಗಿ ಬಾಚ್ಕೊಂಡು, ಮಲ್ಗೆ ಉಟ್ಕೊಂಡು, ಸ್ನೋ ಹಚ್ಕೊಂಡು ಬರ್ತಾನೆ. ಇಲ್ಲಾಂದರೆ ರೇಮಂಡ್ ಶೂಟ್, ವುಡ್ಲ್ಯಾಂಡ್ ಶೂ ನೋಡಿದ್ರೆ ಜಂಟಲ್ ಮ್ಯಾನ್ ಥರ ಇರ್ತಾರೆ. ಸೊ ಇದನ್ನು ನಾವು ಚೆನ್ನಾಗಿ ಅರ್ಥಕೋಬೇಕು. ಇವತ್ತು ನಾನು ನಿಮಗೆ ಈ ಸೈತಾನನನ್ನು ಹೇಗೆ ಕಂಡಿಡಿಯೋದು, ಅವನ ಕುತಂತ್ರಗಳನ್ನು ಹೇಗೆ ಕಂಡಿಡಿಯೋದು ಅನ್ನೋದು 4 ಸರಳವಾಗಿ ಬೈಬಲ್ ಮೂಲಕ ನಿಮಗೆ ಹೇಳಿಕೊಡ್ತೇನೆ. ನಾನು ಈಗಾಗಲೇ ಹೇಳಿದ ಉದಾಹರಣೆಯಲ್ಲಿ ಒಂದು ಉದಾಹರಣೆ ಮಾತ್ರ ತಗೊಳ್ತಾ ಇದ್ದೇನೆ. ಸೈತಾನ ಹೇಗೆ ಬರ್ತಾನೆ ಈಗಾಗಲೇ ಹೇಳಿದೆ. ಸೈತಾನ ಗರ್ಜಿಸುವ, ಎಲ್ಲ ಒಟ್ಟಾಗಿ ಹೇಳಿ, ಸೈತಾನನು ಗರ್ಜಿಸುವ ಸಿಂಹದಂತೆ ಬರುತ್ತಾನೆ. ಕೈ ಎತ್ತಿ ಹೇಳಿ, ಸೈತಾನನು ಗರ್ಜಿಸುವ ಸಿಂಹದಂತೆ ಬರುತ್ತಾನೆ. ಈ ಗರ್ಜನೆ ಸಿಂಹ ಯಾಕೆ ಮಾಡುತ್ತೆ? 3 ಕಾರಣಗಳಿದೆ. ಒಂದು, ತನ್ನ ಸರಹದ್ದು, ಸಿಂಹಕ್ಕೆ ಅಂತೇಳಿ ಒಂದು ಸರಹದ್ದು ಇದೆ, ಒಂದು ಬೌಂಡ್ರಿ ಇದೆ. ಆ ಸರಹದ್ದಿನ ಒಳಗೆ ಬೇರೆ ಯಾವುದಾದ್ರು ಪ್ರಾಣಿ ಬಂದ್ಬಿಟ್ರೆ ಅದನ್ನು ಎದುರಿಸೋಕ್ಕೆ ಸಿಂಹ ಗರ್ಜನೆ ಮಾಡುತ್ತೆ. ಪ್ರೈಸ್ ದ ಲಾರ್ಡ್. ಕರವೆತ್ತು ಹೇಳಬೇಕು, ಪ್ರೈಸ್ ದ ಲಾರ್ಡ್. ಎರಡನೇದಾಗಿ, ಯಾವುದಾದ್ರೂ ದೊಡ್ಡ ಪ್ರಾಣಿಗೆ ವಿರುದ್ಧವಾಗಿ ಹೋರಾಡಿ ಗೆದ್ದೆ ಅಂತ ಹೇಳ್ಕೊಳ್ಳಿಕ್ಕೆ ಜೋರಾಗಿ ಗರ್ಜನೆ ಮಾಡುತ್ತೆ. ಪ್ರೈಸ್ ದ ಲಾರ್ಡ್. ಕರವೆತ್ತು ಹೇಳಬೇಕು, ಪ್ರೈಸ್ ದ ಲಾರ್ಡ್. ನೆಕ್ಸ್ಟ್, ಕೈ ಎತ್ತಲಿಲ್ಲ ಅಂದರೆ ಪ್ರೇಯರ್ ಉಲ್ಟಾ ಮಾಡಿಬಿಡ್ತೀನಿ. ಏನಂತ ಹೇಳೋದಿಲ್ಲ. ಕೈ ಎತ್ತಲಿಲ್ಲ ಅಂದರೆ ಪ್ರೇಯರ್ ಉಲ್ಟಾ. ಕೈ ಎತ್ತಕ್ಕೆ ಆಗದೆ ಇರಲಿ ಅಂದ್ಬಿಟ್ಟು ಪ್ರೇಯರ್ ಮಾಡಿಬಿಡ್ತೀನಿ. ನನಗೂ ಆಗಿಂದ ಹೇಳ್ತಾ ಇದ್ದೀನಿ, ಪ್ರೇಯರ್ಸ್ದಲ್ಲಿ ಆದರೆ ಕೈಯೇ ಬರ್ತಾ ಇಲ್ಲ. ನಮಗೆ ಪ್ರೇಯರ್ ಮಾಡೋಕ್ಕೆ ಗೊತ್ತು, ಉಲ್ಟಾ ಮಾಡಿಬಿಡ್ತೀನಿ, ಹುಷಾರು. ಓಕೆ. ಮೂರನೇ ಕಾರಣ ಯಾಕೆ ಈ ಸಿಂಹ ಗರ್ಜಿಸಿದೆ. ಮೂರನೇದು, ಸಿಂಹಕ್ಕೆ ಅದಕ್ಕಿಂತ ಜೋರಾಗಿ ಯಾರಾದರೂ ಸೌಂಡ್ ಮಾಡಿದ್ರೆ ಇಡಿಸೋದಿಲ್ಲ. ಈ ಗುಡುಗು ಮಿಂಚು ಎಲ್ಲ ಬಂದಾಗ
ಸಿಂಹನೂ ಕಿರ್ಚ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಿನಗಿಂತ ಜೋರಾಗಿ ನಾನು ಕಿರ್ಚ್ತೀನಿ ಅಂತ ಹೇಳೋದಕ್ಕೆ, ನಿನಗಿಂತ ಜೋರಾಗಿ ನಾನು ಕಿರಿಚಬಲ್ಲೆ ಅಂತ ತೋರಿಸ್ಲಿಕ್ಕೆ. 3 ಕಾರಣಗಳು. ಒಂದು, ತನ್ನ ಸರಹದ್ದಿನ ಒಳಗೆ ಯಾರೂ ಬರಬಾರ್ದು. ಎರಡನೇದು, ಯಾವುದಾದ್ರು ದೊಡ್ಡ ಪ್ರಾಣಿಗೆ ಯುದ್ಧ ಮಾಡಿ ಗೆದ್ದಾಗ. ಮೂರನೇದು, ತನಗಿಂತ ಜೋರಾಗಿ ಯಾರಾದರೂ ಶಬ್ದ ಮಾಡಿದರೆ ಅವರನ್ನು. ಆದರೆ ಒಟ್ಟಾರೆ ಸಿಂಹ ಗರ್ಜನೆ ಅದು ಹೊರಡಿಸುವುದು ಅದಕ್ಕಿಂತ ಇರುವ ಉಳಿದ ಪ್ರಾಣಿಗಳನ್ನು ಭಯದಲ್ಲಿ ಅಡಗಿಸಲು. ಪ್ರೈಸ್ ದ ಲಾರ್ಡ್. ನೋಡಿ, ಇದನ್ನೇ ವಿಪರ್ಯಾಸ ಅನ್ನೋದು. ಇಷ್ಟೊತ್ತು ಬಹಳ ಭವ್ಯವಾಗಿ ಹೇಳಿದೆ, ಕೈ ಎತ್ತಿ ಆಗಲಿಲ್ಲ. ಉಲ್ಟಾ ಪ್ರೇಯರ್ ಮಾಡ್ತೀನಿ, ಮೂಲೆಯಲ್ಲಿದ್ದವನು ಕೈ ಎತ್ತವನೇ. ಪ್ರೈಸ್ ದ ಲಾರ್ಡ್. ಎಸಪ್ಪ, ನಿನ್ನ ಮಹಿಮೆ ಮಹಿಮೆ. ಓಕೆ, ಒಂದು ರಿಸರ್ಚ್ ನಡೀತು. ಈ ರಿಸರ್ಚಲ್ಲಿ ಏನು ಯೋಚನೆ ಮಾಡೋದು ಅಂದರೆ, ಜಿಂಕೆ ಬಹಳ ವೇಗವಾಗಿ ಓಡುತ್ತೆ. ಜಿಂಕೆಯ ವೇಗಕ್ಕೆ ಸಿಂಹ ಓಡಲಿಕ್ಕೆ ಆಗೋದಿಲ್ಲ. ಆದರೂ ಸಿಂಹ ಹೇಗೆ ಜಿಂಕೆಯನ್ನು ಹಿಡಿಯುತ್ತೆ ಅಂತೇಳಿ ಒಂದು ರಿಸರ್ಚ್ ಮಾಡಿದರು. ಆಗ ಅವರಿಗೆ ಒಂದು ವಿಷಯ ಕಂಡುಹಿಡಿದ್ರು. ಏನಂತೇಳಿದ್ರೆ, ಸಿಂಹ ಗರ್ಜನೆಯಲ್ಲಿ ಶಬ್ದದ 2 ಅಲೆಗಳಿವೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ಸ್ ಬಿ ಟು ಗಾಡ್. ನನ್ನ ಪ್ಲ್ಯಾನ್ ವರ್ಕೌಟ್ ಆಗೋಯ್ತು. ಪ್ರೈಸ್ ದ ಲಾರ್ಡ್. ಸಿಂಹದ ಗರ್ಜನೆಯಲ್ಲಿ 2 ಅಲೆ ಇದೆ, 2 ವೇವ್ಸ್. ಒಂದು ಶಬ್ದದ ಅಲೆ, ಮತ್ತೊಂದು ಸ್ಪರ್ಶದ ಅಲೆ. ಪ್ರೈಸ್ ದ ಲಾರ್ಡ್ ಹೇಳಿ. ಒಂದು ಶಬ್ದದ ಅಲೆ. ಶಬ್ದದ ಅಲೆ ಅಂತ ಹೇಳಿದ್ರೆ, ನಾನು ಗುರ್ರ್ ಅಂತ ಗರ್ಜಿಸಿದಾಗ ಈ ಸೌಂಡ್ ನಿಮಗೆ ಕೇಳುತ್ತೆ, ಇದು ಶಬ್ದದ ಅಲೆ. ಈ ಶಬ್ದದ ಜೊತೆ ಸ್ಪರ್ಶದ ಅಲೆ ಅಂದರೆ ಸೌಂಡ್ ಬಂದು ಶರೀರವನ್ನು ಸ್ಪರ್ಶಿಸುತ್ತೆ. ಈ ಸಿಂಹ ಏನು ಮಾಡುತ್ತೆ ಅಂದರೆ, ಜಿಂಕೆಯ ಗುಂಪು ಎಲ್ಲೋ ಮೇಯ್ತಾ ಇರಬೇಕಾದ್ರೆ ಅದಕ್ಕೆ ಕಾಣದಂತೆ ಒಂದು ಕಡೆ ಅಡಗಿ ಕೂತ್ಕೊಳ್ಳುತ್ತೆ. ಸಮಯಕ್ಕೆ ಕಾದು ಜೋರಾಗಿ ಒಂದು ಗರ್ಜನೆ ಮಾಡುತ್ತೆ. ಈ ಗರ್ಜನೆ ಮಾಡಿದಾಗ ಏನಾಗುತ್ತೆ, ಅಲ್ಲಿದ್ದ ಗುಂಪು ಚೆದರಿ ಓಡುತ್ತೆ. ಈ ಓಡಬೇಕಾದ್ರೆ ಯಾವ ಜಿಂಕೆಗೆ ಈ ಶಬ್ದ ಬೇಗ ಕೇಳುತ್ತೋ, ಈಗ ಸುಮಾರು ಒಂದು 50 ಜಿಂಕೆ ಇದೆ ಅಂತ ಇಟ್ಕೊಳ್ಳಿ, ಅದೆಲ್ಲ ಓಡ್ತಾ ಇದೆ, ಇದು ಗರ್ಜನೆ ಮಾಡ್ತಾ ಇರುತ್ತೆ. ಈ ಗರ್ಜನೆ ಯಾವ ಸಿಂಹಕ್ಕೆ ಬೇಗ ಕೇಳುತ್ತೋ ಆ ಸಿಂಹದ ಕಿವಿಗೆ ಈ ಸೌಂಡ್ ಬಂದಿದ ತಕ್ಷಣ ಮನಸ್ಸಲ್ಲಿ ಅದಕ್ಕೆ ಭಯ. ಎರಡನೇದಾಗಿ ನಾ ಹೇಳಿದೆ, ಗರ್ಜನೆಯಲ್ಲಿ 2 ಅಲೆ ಇದೆ. ಒಂದು ಸ್ಪರ್ಶದ ಅಲೆ ಇದೆಯಲ್ಲ, ಈ ಸ್ಪರ್ಶದ ಅಲೆ ಮುಟ್ಟಿದಾಗ ಅದು ಫ್ರೀಸ್ ಆಗಿಬಿಡುತ್ತೆ. ಒಂದು 3 ನಿಮಿಷಕ್ಕೆ, 3 ನಿಮಿಷ ಅಲ್ಲ, 3 ಸೆಕೆಂಡ್. 3 ಸೆಕೆಂಡ್ ಅಂದರೆ ಏನು? 1, 2, 3 ಅಂದರೆ 3 ಸೆಕೆಂಡ್. ಈ 3 ಸೆಕೆಂಡಿಗೆ ಆ ಪ್ರಾಣಿ ಆ ಕಡೆ ಈ ಕಡೆ ಅಳ್ಳಾಡೋಕ್ಕಾಗೋದಿಲ್ಲ. ಅಷ್ಟು ಸಾಕು ಸಿಂಹಕ್ಕೆ ಹಿಡಿಯೋದಕ್ಕೆ. ಅರ್ಥ ಆಯ್ತಾ? ನಮ್ಮ ಮೈಸೂರು ಕಡೆ, ಇಲ್ಲಿ ಮೈಸೂರವ್ರು ಇದ್ದೀರಾ? ಮೈಸೂರು ಕಡೆ ಅರ್ಥ ಆಯಿತು ಅಂದರೆ ಹಿಂಗಂತಾರೆ, ಇಲ್ಲ ಅಂದರೆ ಹಿಂಗಂತಾರೆ. ನೀವು ಯಾವ ಊರಿಂದ ಬಂದಿರೋ ಗೊತ್ತಿಲ್ಲ. ಅರ್ಥ ಆಯ್ತಾ? ಇವರು ನಿಮ್ಮ ಕಡೆನೂ ಹಂಗೇನೆ. ಓಕೆ, ವೆರಿ ಗುಡ್. ಒಂದು ನೀವು ತಿಳ್ಕೊಳ್ಬೇಕಾಗಿರುವುದು, ಸೈತಾನ ಗರ್ಜಿಸುವ ಸಿಂಹದ ಹಾಗೆ ನಿಮ್ಮ ಬದುಕಿನಲ್ಲಿ ಸೌಂಡ್ ಮಾಡ್ತಾನೆ ಇರ್ತಾನೆ. ಅವನಿಗೆ ಒಂದು ಕ್ಷಣ ಸಾಕು, ನೀವು ಒಂದು ಕ್ಷಣ ಎದುರಿದ್ರೆ ಹೆಗಲ ಮೇಲೆ ಹತ್ತು ಕೂತ್ಕೊಳ್ತಾನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪಾಪ ಮಾಡಲು 3 ಸೆಕೆಂಡ್ ಸಾಕು. ಆ 3 ಸೆಕೆಂಡ್ ಗೆದ್ದುಬಿಟ್ರೆ ನೀ ಪಾಪದಲ್ಲಿ ಬೀಳೋದಿಲ್ಲ. ಜಸ್ಟ್ 3 ಸೆಕೆಂಡ್ಸ್. 3 ಸೆಕೆಂಡ್. ನೀ ಆ 3 ಸೆಕೆಂಡಲ್ಲಿ ವಿಶ್ವಾಸದಲ್ಲಿ ಎದ್ದು ನಿಂತ್ಕೊಬಿಟ್ರೆ ನಿನ್ನ ಪಾಪದಲ್ಲಿ ಬೀಳಿಸೋಕ್ಕಾಗೋದಿಲ್ಲ. ನಿಮಗೆ ಬೈಬಲಿಂದಲೇ ಒಂದು ಉದಾಹರಣೆ ಕೊಡ್ತೇನೆ ನಾನು. 1 ಸ್ಯಾಮುವೇಲ್ 17ನೇ ಅಧ್ಯಾಯ. ಬೈಬಲ್ ಓದಬೇಡಿ, ತುಂಬ ದೊಡ್ಡದಿದೆ, ನಾನೇ ಹೇಳ್ತೇನೆ. ಫಿಲಿಸ್ಟಿಯರಿಗೂ ಯಹೂದ್ಯರಿಗೂ ಯುದ್ಧ ನಡೀತಾ ಇದೆ, ಟೈಮ್ ಆಗ್ತಾ ಇದೆ.
ಫಿಲಿಸ್ಟಿಯರಿಗೂ ಯಹೂದ್ಯರಿಗೂ ಯುದ್ಧ ನಡೀತಾ ಇದೆ. ಈ ಯುದ್ಧದಲ್ಲಿ ಫಿಲಿಸ್ಟಿಯರ ಸೈನ್ಯದಿಂದ ಒಬ್ಬ ಮಾತ್ರ ಮುಂದೆ ಬಂದಿದ್ದಾನೆ. ಯಾರವನು? ಗೋಲಿಯಾತ್. ಯಹೂದ್ಯರ ಇಡೀ ಸೈನ್ಯ ನಿಂತಿದೆ, ಇಸ್ರಾಯೇಲ್ ಜನರ ದೊಡ್ಡ ಸೈನ್ಯ ನಿಂತಿದೆ. ಗೋಲಿಯಾತ್ ಒಬ್ಬ ಮಾತ್ರ ಮುಂದೆ ಬಂದಿದ್ದಾನೆ. ಇವನು ಏನು ಮಾಡ್ತಾ ಇದ್ದಾರೆ? 40 ದಿನಗಳವರೆಗೆ ಬೆಟ್ಟದ ಮೇಲೆ ನಿಂತು ಇಸ್ರಾಯೇಲ್ ಸೈನ್ಯದ ವಿರುದ್ಧ ಗುಡುಕ್ತಾ ಇದ್ದಾನೆ, ಗರ್ಜಿಸ್ತಾ ಇದ್ದಾನೆ. ಒಂದು ಯುದ್ಧ ಮಾಡಲಿಲ್ಲ, ಆ ಕಡೆಯಿಂದ ಒಂದು ಬಿಲ್ ಬಿಡಲಿಲ್ಲ, ಬಂದು ಯಾರನ್ನೂ ಹೊಡಿಲಿಲ್ಲ. ಇವನು ಮಾಡ್ತಾ ಇರೋದು ಬರೀ ಬೆಟ್ಟದ ಮೇಲೆ ನಿಂತು ಇಸ್ರಾಯೇಲ್ ಸೈನ್ಯಕ್ಕೆ ವಿರುದ್ಧವಾಗಿ ಗುಡುಗಿದ. ಅವ್ರ ಮೇಲೆ ಸವಾಲ್ ಆಗ್ತಾ ಇದ್ದಾರೆ. ನೀವೆಲ್ಲ ಗಂಡಸರಾದರೆ ಬನ್ನಿ, ನೀವು ನಿಜವಾಗ್ಲೂ ನಿಮ್ಮ ದೇವರ ಮಕ್ಕಳಾದರೆ ಬನ್ನಿ, ನನ್ನ ಜೊತೆ ಯುದ್ಧ ಮಾಡಿ ನಿಮ್ಮನ್ನು ಸೀಳು ಬಿಡ್ತೀನಿ, ನಿಮ್ಮ ರಕ್ತವನ್ನು ಕುಡಿದು ಬಿಡ್ತೀನಿ, ನಿಮ್ಮ ತಲೆಯನ್ನು ಕತ್ತರಿಸ್ಬಿಡ್ತೀನಿ, ನಿಮ್ಮ ಗುಡಾರಗಳನ್ನು ಬೆಂಕಿಯಿಂದ ಸುಡ್ತೇನೆ, ನಿಮ್ಮಪ್ಪನ ಮಗ ಆದರೆ ಬಾ. ಈ ಗರ್ಜನೆಗಳು ಮಾತ್ರ ಬರ್ತಾ ಇದೆ. ದೇವರ ವಾಕ್ಯ ಹೇಳುತ್ತೆ, 17 ಓದಿ, 17:11 ಓದಿ. ಸಾಮ್ಯಲ್ 1:17-11. ಸೌಲನು ಹಾಗೂ ಇಸ್ರಾಯೇಲರು ಎಲ್ಲರೂ ಅವರ ಸವಾಲನ್ನು ಕೇಳಿ ಭಯಭೀತರಾದರು. ಏನಾದರೂ ಭಯಭೀತರಾಗಿ ಅಡಗಿ ಕುಳಿತುಕೊಂಡರು. ಎಷ್ಟು ದಿನ? 40 ದಿನಗಳು. ಈಗ ಅರ್ಥ ಆಗುತ್ತಾ ಸಿಂಹದ ಗರ್ಜನೆ ಅಂದರೆ ಏನು ಅಂತ? ಗೊಲಿಯಾತ ಒಂದು ದಿನ ಕೆಳಗೆ ಇದ್ದು ಬಂದಿಲ್ಲ, ಅವರಲ್ಲಿ ಒಬ್ಬನ ತಲೆಗೆ ಹೊಡಿಲಿಲ್ಲ, ಇನ್ನೊಬ್ಬನ ಮೂರ್ಛೆ ಬೀಳಿಸ್ಲಿಲ್ಲ, ಕತ್ತಿ ತಗೊಂಡು ಕತ್ತರಿಸ್ಲಿಲ್ಲ. 40 ದಿನ ಸುಮ್ಮನೆ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ನಿಮ್ಮನ್ನ ಕೊಂದು ಬಿಡ್ತೀನಿ, ನಿಮ್ಮನ್ನ ಕೊಲೆ ಮಾಡಿಬಿಡ್ತೀನಿ, ನಿಮ್ಮನ್ನ ತಿಂದು ಬಿಡ್ತೀನಿ, ನಿಮ್ಮನ್ನ ಸೀಳು ಬಿಡ್ತೇನೆ. ಸೈತಾನ ಸುಳ್ಳಿನ ಅರಸ, ಅವನಿಗೆ ನಮ್ಮನ್ನು ಕೊಲ್ಲುವ ಅಧಿಕಾರವಿಲ್ಲ. ಪ್ರೈಸ್ ದ ಲಾರ್ಡ್. ಸೈತಾನನಿಗೆ ನಮ್ಮ ಮೇಲೆ ಅಧಿಕಾರವಿಲ್ಲ. ಆತ ಗರ್ಜಿಸುವ ಸಿಂಹ ಮಾತ್ರ. ಈ ಕ್ಯಾನ್ ಒನ್ಲಿ ಶೌಟ್. ಆತನಿಗೆ ಗರ್ಜಿಸಲು ಮಾತ್ರ ಸಾಧ್ಯ. ಯಾಕೆಂದರೆ ಯೇಸು ಈ ಲೋಕವನ್ನು, ಮರಣವನ್ನು ಗೆದ್ದಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೇಸು ಈ ಲೋಕವನ್ನು, ಮರಣವನ್ನು ಗೆದ್ದಿದ್ದಾರೆ. ನಮ್ಮನ್ನು ಯಾರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆತ ಏನು ಮಾಡ್ತಾ ಇದ್ದಾನೆ? ಈ ಗರ್ಜನೆಯ ಮೂಲಕ ನಮಗೆ ಭಯ ತರ್ತಾನೆ. ಒಂದು ಸಲ ಭಯ ಬಂತು ಒಂದು ವ್ಯಕ್ತಿಯಲ್ಲಿ, ಆತ ಸತ್ತ. ಒಂದು ಉದಾಹರಣೆ ಕೊಡ್ತೇನೆ, ಇದು ನಿಜವಾಗಿ ನಡೆದ ಘಟನೆ. ಆಸ್ಪತ್ರೆಗೆ 2 ವ್ಯಕ್ತಿ ಹೋಗಿದ್ದಾರೆ. ನವೀನ್ ಅಂತೇಳಿ ಅವರ ಹೆಸರು. 2 ವ್ಯಕ್ತಿಗಳು, ಇಬ್ಬರದು ಹೆಸರು ನವೀನ್ ಅಂತ. ಅವರಿಗೆ ಡಾಕ್ಟರ್ ಇಬ್ಬರಿಗೂ ಟೆಸ್ಟ್ ತೆಗಿಯಕ್ಕೆ ಹೇಳಿದ್ದಾರೆ. ಯಾವುದೋ ಒಂದು ಹುಷಾರಿಲ್ಲ ಅಂತೇಳಿ ಹೋಗಿದ್ದಾರೆ. ಈ ಟೆಸ್ಟ್ ತೆಗೆದು ರಿಪೋರ್ಟ್ ಬಂದಿದೆ. ಇಬ್ಬರು ಡಾಕ್ಟ್ರನ್ನ ನೋಡಲಿಕ್ಕೆ ನಿಂತಿದ್ದಾರೆ. ಇಬ್ಬರಿಗೆ ಒಬ್ರಿಗೊಬ್ಬರು ಪರಿಚಯ ಇಲ್ಲ, ಆದರೆ ಇಬ್ಬರ ಹೆಸರು ನವೀನ್ ಅಂತ. ಡಾಕ್ಟ್ರು ಒಂದು ನವೀನ್ನ ಕರೆದ್ರು, ರಿಪೋರ್ಟ್ ನೋಡಿದ್ರು. ಅವನಿಗೆ ಹೇಳಿದ್ರು, ನಿನಗೆ ಹೆಚ್ಚು ಸಮಸ್ಯೆ ಇಲ್ಲ, ಸಿಂಪಲ್ ಪ್ರಾಬ್ಲಮ್ಮೇ, ಒಂದು 30 ದಿನ ಟ್ಯಾಬ್ಲೆಟ್ ಕೊಡ್ತೀನಿ, ತಗೊಳ್ಳಿ, ಸರಿ ಆಗಿಬಿಡುತ್ತೆ ಅಂತೇಳಿ ಕಳಿಸಿದ್ರು. ಅವನು ಟ್ಯಾಬ್ಲೆಟ್ ತೊಗೊಂಡು ಮನೆಗೆ ಹೋದ. ಮತ್ತೊಂದು ನವೀನ್ನ ಕರೆದ್ರು. ಅವನ ಕರೆದು ಹೇಳಿದ್ರು, ನಿನಗೆ ಕ್ಯಾನ್ಸರ್ 4th ಸ್ಟೇಜ್, ನಿಂದು ಮಿತಿ ಮೀರಿ ಹೋಗಿದೆ, ನಿನಗೆ ಕೇವಲ ಕೆಲವು ದಿನಗಳು ಮಾತ್ರ ಉಳಿದಿವೆ ಅಂತೇಳಿ. ಈ ನವೀನ್ ರಿಪೋರ್ಟ್ ತಗೊಂಡು ಮನೆಗೆ ಹೋದ. ಮನೆಗೆ ಹೋದ ದಿನದಿಂದ ಆತ ಊಟ ಸೇರ್ತಾ ಇಲ್ಲ, ನಿದ್ದೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ತಲೆನೋವು, ದಿಢೀರಂತ ತಲೆನೋವು ಬರ್ತದೆ, ದಿಢೀರಂತ ವಾಮಿಟ್ ಆಗುತ್ತೆ, ತಿಂದಿದ್ದೇನೂ ಸೇರ್ತಾ ಇಲ್ಲ, ಲೂಸ್ ಮೋಷನ್ ಆಗುತ್ತೆ, ಎದ್ದು ನಡೆಯೋಕ್ಕಾಗ್ತಾ ಇಲ್ಲ, ಆಯಾಸ, ಏನೇನೋ ಸಮಸ್ಯೆಗಳು ಬರ್ತಾ ಇದೆ. ಯಾಕೆಂದರೆ ಕಡೆಯ ಸ್ಟೇಜ್ ಇಲ್ಲ. ಆ ಸ್ಟೇಜಲ್ಲಿ ಏನೇನು ಆಗುತ್ತೆ ಅಂತೇಳಿ, ಉಸಿರಾಟದ ತೊಂದರೆ ಆಗುತ್ತೆ ದಿಢೀರಂತ, ಈ ಥರ ತುಂಬ ಸಮಸ್ಯೆಗಳಾಗ್ತಾ ಇದೆ.
ಅವನಿಗೂ ಗೊತ್ತು ಕೊನೆಯ ಸ್ಟೇಜ್ ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ. ಸರಿ ಅಂತೇಳಿ ಒಂದು ರಾತ್ರಿ ತುಂಬ ಸೀರಿಯಸ್ ಆಗಿಬಿಟ್ಟಿದೆ, ತುಂಬ ಏನೇನೋ ಆಗ್ತಾಯಿದೆ, ಏರ್ಪೇರ್ ಆಗ್ತಾಯಿದೆ ಅವನಿಗೆ. ಅವರ ಮನೆಯಲ್ಲಿರುವವರು ತಕ್ಷಣಕ್ಕೆ ಹತ್ತಿರ ಇದ್ದಂಥ ಒಂದು ಕ್ಲಿನಿಕ್ಗೆ ಕರ್ಕೊಂಡು ಓಡಿ ಹೋದರು. ಇಲ್ಲಿ ಕೇಳಬೇಕು, ಗಮನ ಕೊಟ್ಟು ಇಲ್ಲಿ ಕೇಳಬೇಕು. ಸೈತಾನ ಗರ್ಜಿಸುವ ಸಿಂಹದಾಗಿ ಅಲ್ಲಿ ಕಾಯ್ತಾ ಇದ್ದಾನೆ, ಈ ಕಡೆ ನೋಡಿ. ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರ್ ಹೇಳಿದರು, ನಮಗೆ ಗೊತ್ತಾಗೋದಿಲ್ಲ, ಒಂದು ಟೆಸ್ಟ್ ಮಾಡಬೇಕು ತಿರ್ಗಾ ಅಂತೇಳಿ. ರಾತ್ರಿ ಟೆಸ್ಟ್ ಮಾಡಿದರು, ರಾತ್ರಿ ಅಡ್ಮಿಟ್ ಮಾಡಿಕೊಂಡ್ರು, ಒಂದು ಗ್ಲೂಕೋಸ್ ಹಾಕಿದರು. ಬೆಳಗ್ಗೆ ಡಾಕ್ಟ್ರ್ ಕರೆದುಬಿಟ್ಟು ನವೀನ್ಗೆ ಹೇಳ್ತಾರೆ, ನಿನ್ನ ರಿಪೋರ್ಟ್ಸ್ ಎಲ್ಲ ಬಂದಿದೆ, ನಿನ್ನ ಹಳೆ ರಿಪೋರ್ಟ್ ತೊಗೊಂಡು ಬಾ ಅಂತ. ಹಳೆ ರಿಪೋರ್ಟ್ ಕೊಟ್ಟರು. ಹಳೆ ರಿಪೋರ್ಟಲ್ಲಿ ಏನಿದೆ? ಕ್ಯಾನ್ಸರ್ 4th ಸ್ಟೇಜ್ ಅಂತ. ಡಾಕ್ಟರ್ ಹೇಳ್ತಾರೆ, ನಿನಗೆ ಯಾರು ಈ ರಿಪೋರ್ಟ್ ಕೊಟ್ಟವರು? ನಿನಗೆ ಕ್ಯಾನ್ಸರ್ ಇಲ್ಲ, ನಿನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದು ಅಂತ. ಇಲ್ಲ, ಸುಮ್ಮನೆ ಯಾಕೆ ಕೈ ಹೊಡಿತಾರೆ? ಅದ್ಭುತ ಆಗಿಲ್ಲ, ಅಲ್ಲಿ ರಿಪೋರ್ಟ್ ಚೇಂಜ್ ಆಗಿಬಿಟ್ಟೈತೆ. ಅದ್ಭುತ ಆಗಿಲ್ಲ, ರಿಪೋರ್ಟ್ ಚೇಂಜ್ ಆಗಿಬಿಟ್ಟಿದೆ. ನಾನು ತಮಾಷೆ ಮಾಡ್ತಾ ಇಲ್ಲ, ಸತ್ಯ ಘಟನೆ ಹೇಳ್ತಾರೆ. ರಿಪೋರ್ಟ್ ಚೇಂಜ್ ಆಗಿದೆ. ಕ್ಯಾನ್ಸರ್ ಇದ್ದವನು ಗ್ಯಾಸ್ಟ್ರಿಕ್ ಅಂತ ಚೆನ್ನಾಗವನೇ, ಗ್ಯಾಸ್ಟ್ರಿಕ್ ಬಂದವನು ಕ್ಯಾನ್ಸರ್ ಅಂತ ಸಾಯ್ತವನೇ. ಅವನ ಭಯ ಲೂಸ್ ಮೋಷನ್ ತರ್ತಾ ಇದೆ, ತಲೆನೋವು ತರ್ತಾ ಇದೆ, ಸೊಂಟ ನೋವು ಎಲ್ಲ ಬರ್ತಾ ಇದೆ. ಇವತ್ತು ಬೆಳಗ್ಗೆ ಎದ್ದಿದ್ರಿಂದ ರಾತ್ರಿ ಮಲಗುವವರೆಗೂ ಸೈತಾನ ನಮಗೆ ಕೊಡ್ತಾ ಇರುವುದು ಭಯ. ದೇವರು ನಮ್ಮಲ್ಲಿ ಭಯದ ಆತ್ಮವನ್ನು ನೀಡಲಿಲ್ಲ. He did not bring fear in us. ದೇವರು ಭಯದ ಆತ್ಮವನ್ನು ನೀಡಿಲ್ಲ. ಯಾರಲ್ಲಿ ಭಯವಿದೆ ಅವರಲ್ಲಿ ಸೈತಾನ ಇದ್ದಾನೆ. ಯಾಕೆಂದರೆ ಭಯ ದೇವರ ಆತ್ಮವಲ್ಲ. ದೇವರು ಭಯವನ್ನು ಸೃಷ್ಟಿಸಲಿಲ್ಲ. ದೇವರ ಮಕ್ಕಳಿಗೆ ಭಯವಿಲ್ಲ. ಕತ್ತಲೆಯ ಕಣಿವೆಯಲ್ಲಿ ನಡೆಯುವಾಗ ನಾನು ಯಾವ ಕೇಡಿಗೂ ಅಂಜೆನು. ಐ ಡು ನಾಟ್ ಫಿಯರ್ ಟು ವಾಕ್ ಇನ್ ದ ವ್ಯಾಲಿ ಆಫ್ ಡಾರ್ಕ್ನೆಸ್. ಕತ್ತಲೆಯ ಕಣಿವೆಯಲ್ಲಿ ನಡೆದ್ರು, ಸಾವಿನ ದವಡೆಯಲ್ಲಿ ನಡೆದ್ರು, ನಾನು ಭಯಪಡೋದಿಲ್ಲ. ದೇವರ ಆತ್ಮ ನನ್ನ ಮೇಲೆ ಇದ್ದಾಗ ಕತ್ತಲೆಯಲ್ಲಿ ನಡೆದಾಗ ನನಗೆ ಭಯ ಆಗೋದಿಲ್ಲ. ಭಯದ ಆತ್ಮವನ್ನು ತರುವವನು ಸೈತಾನ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ನೋಡಿ, ಅದೇ ಸಾಮ್ಯೇಲನ ಗ್ರಂಥದಲ್ಲಿ ಇಸ್ರಾಯೇಲರ ಸೈನ್ಯ ಅಡಗಿ ಕೂತಿದೆ. ದಾವೀದ ಬಂದ ಅದೇ ಮಾತುಗಳನ್ನು ದಾವೀದ ಕೇಳಿದಾಗ ಅವನು ಹೇಳ್ದ, ಲೋ ಕುನ್ನಿ, ನಿನ್ನನ್ನು ಒಂದೇ ಕಲ್ಲಲ್ಲಿ ನಾನು ಮುಗಿಸ್ತೇನೆ. ನನ್ನ ಸರ್ವೇಶ್ವರನಾದ ದೇವರು ನನ್ನೊಂದಿಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಕರವೆತ್ತಿ ಹೇಳುವ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳ ವಿಶ್ವಾಸ ನೋಡಿ. ದೇವರ ಮಕ್ಕಳು ಗರ್ಜಿಸುವ ಸಿಂಹಕ್ಕೆ ಭಯಪಡೋದಿಲ್ಲ, ಈ ಸೌಂಡಿಗೆಲ್ಲ ಭಯಪಡೋದಿಲ್ಲ. ಬೆಳಗ್ಗೆ ಎದ್ದಾಗ ಒಂದು ನ್ಯೂಸ್ ಕೇಳಲಿ ಭಯ, ಸಾವಿನ ಸುದ್ದಿ ಕೇಳಲಿ ಭಯ, ಸಾಲದ ಸುದ್ದಿ ಭಯ. ಏನು ಕೇಳಿದ್ರು ತಕ್ಷಣ ಅದಕ್ಕೆ ಬಿದ್ದು ಬಿಡ್ತೇವೆ. ನಾವು ದೇವರ ಹತ್ರ ಹೋಗೋದಿಲ್ಲ, ವಿಶ್ವಾಸದಿಂದ ಹೇಳೋದಿಲ್ಲ, ನನ್ನ ದೇವರಿದ್ದಾರೆ, ನೀ ಬಂದರೂ ಪರವಾಗಿಲ್ಲ, ನಾ ಗೆಲ್ತೀನಿ, ಹೋಗೋ ಕಡೆ. ಸಾವು ತಾನೆ, ಕ್ಯಾನ್ಸರಾ, ಬೇರೆ ರೋಗನ, ಇವತ್ತಿಲ್ಲ ನಾಳೆ ಸಾಯ್ತೀನಿ. ಆತ್ಮ ಸಾಯೋದಿಲ್ಲ. ಆತ್ಮ ಉಳಿದ್ರೆ ಸಾಕು. ಇವತ್ತಿಲ್ಲ ನಾಳೆ ಸಾಯ್ತೀನಿ ಮರೆಯ. ಸರಿ, ಕ್ಯಾನ್ಸರಿಂದ ಗುಣ ಆಗೋಯ್ತು, ನಾಳೆ ಬೇರೆ ರೋಗ ಬರಲ್ಲ ಅಂತ ಗ್ಯಾರಂಟಿ ಇದೆಯಾ? ರೋಡ್ ಆಕ್ಸಿಡೆಂಟ್ ಆಗಿ ಸತ್ತೋದೆ, ಕ್ಯಾನ್ಸರ್ ಗುಣ ಆಗೋಯ್ತು. ರೋಡ್ ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಈ ಶರೀರದ ಸೌಖ್ಯ ಅಲ್ಲ, ಆತ್ಮದ ಸೌಖ್ಯ. ಈ ಭಯವನ್ನು ಹುಟ್ಟಿಸುವುದೇ ಸೈತಾನನ ಕೆಲಸ. ಭಯ ತಂದುಬಿಡ್ತಾನೆ. ಅದೇ ನೋಡಿ, ಆದಾಮ್ ಮತ್ತು ಅವಳು ದೇವರ ಜೊತೆ ಇರಬೇಕಾದ್ರೆ ಹೇಗಿದ್ರು, ಎಷ್ಟು ಜಾಲಿಯಾಗಿದ್ರು. ಒಂದು ಪಾಪವನ್ನು ಮಾಡಿದಾಗ ದೇವರ ಮುಖ ನೋಡಲಿಕ್ಕಾಗಲಿಲ್ಲ, ಹೋಗಿ ಔಸ್ಕೊಂಡ್ರು. ಈ ಭಯದ ಆತ್ಮವನ್ನು ನಮ್ಮಲ್ಲಿ ಹಾಕ್ತಾನೆ. ಈ ಭಯದ ಆತ್ಮವನ್ನು ಗೆಲ್ಲುವುದೇ ನಮ್ಮ ಹೋರಾಟ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಚಿಕ್ಕ ಉದಾಹರಣೆ ನಿಮಗೆ ಕೊಡ್ತೇನೆ. ಇಸ್ರಾಯೇಲ್ ಜನರನ್ನು ಮೋಶೆ ಕೆಂಪು ಸಮುದ್ರವನ್ನು ದಾಟಿಸಿ 7 ಶಾಮಡಾಮರಗಳನ್ನ ಬರೆಸಿ ಅವ್ರನ್ನೆಲ್ಲ ಬಿಡುಗಡೆ ಮಾಡಿ ಕರ್ಕೊಂಡು ಬಂದ. ಎಷ್ಟು ವರ್ಷ ಮರಳುಗಾಡಿನಲ್ಲಿ ನಡೆದರು?
ಎಷ್ಟು ವರ್ಷ? ಹಿಂದೆ ಬಾಯಿ ಇಲ್ದೇ ಇರೋರು ಒಂದ್ಸಲ ಹೇಳಿ. ಓಕೆ. ಆ ಸ್ಟೆಪ್ ಹತ್ರ ಇರೋರು ಎಷ್ಟು ವರ್ಷ? 40 ವರ್ಷ. ಓಕೆ. ಆ್ಯಕ್ಚುಲಿ ಕೆಂಪು ಸಮುದ್ರದಿಂದ ಕಾನಾ ದೇಶಕ್ಕೆ ಬರಲಿಕ್ಕೆ 14 ದಿನ ಸಾಕು. ಎಷ್ಟು ದಿನ ಸಾಕು? ಕಾನಾ ದೇಶಕ್ಕೆ ಮುಂಚೆ ಖದೇಶ್ ಅಂತೇಳಿ ಒಂದು ಊರಿದೆ. ಆ ಊರನ್ನು ದಾಟಿದರೆ ಆ ಊರಿಗೆ ಬರಲಿಕ್ಕೆ 12 ದಿನ, ಆ ಊರನ್ನು ದಾಟಲಿಕ್ಕೆ 2 ದಿನ, ಅದು ದಾಟಿದರೆ ಕಾನಾ ದೇಶ. ಮೋಶೆ ಇವರನ್ನೆಲ್ಲ ಕರ್ಕೊಂಡು ಬಂದು ಆ ಖದೇಶ್ ಎಂಬ ಸ್ಥಳದಲ್ಲಿ ನಿಂತಿದ್ದಾನೆ. 12 ಮಂದಿ ಅವರ ಮಧ್ಯೆಯಿಂದ ಕಳಿಸಿ ಕಾನಾ ದೇಶ ಹೇಗಿದೆ ನೋಡ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ. 12ರಲ್ಲಿ ಜೋಶುವ ಮತ್ತು ಕೆಬೆಲ್ ಎಂಬುವರು ಇವರಿಬ್ಬರು ಹೋಗ್ತಾರೆ. 2 ದಿನ ಬಿಟ್ಟು 12 ಮಂದಿನೂ ವಾಪಸ್ ಬರ್ತಾರೆ. 10 ಮಂದಿ ಹೇಳ್ತಾರೆ, ಕಾನಾ ದೇಶ ಒಳ್ಳೆಯ ಸ್ಥಳ, ಅಲ್ಲಿ ಹಾಲು ಜೇನು ಹರಿಯುತ್ತೆ, ಮಣ್ಣು ಅಷ್ಟು ಫಲವತ್ತಾಗಿದೆ, ಆದರೆ ಅಲ್ಲಿ ದೈತ್ಯ ಮಾನವರಿದ್ದಾರೆ, 9 ಅಡಿಯ ಉದ್ದದ ಎತ್ತರದ ಮಾನವರಿದ್ದಾರೆ, ಅವರು ಕ್ರೂರಿಗಳಾಗಿದ್ದಾರೆ, ಅವರು ನಮ್ಮನ್ನು ಸಾಯಿಸಿ ಬಿಡ್ತಾರೆ. 10 ಜನ ಇದನ್ನು ಹೇಳ್ತಾರೆ. ಇನ್ನು 2 ಹೇಳ್ತಾರೆ, ಯಾರು? ಜೋಶುವ ಮತ್ತು ಕಬೆಲ್ ಹೇಳ್ತಾರೆ, ಹೌದು ಅಲ್ಲಿ ದೈತ್ಯ ಮಾನವರಿದ್ದಾರೆ, ಆದರೆ ದೇವರು ವಾಗ್ದಾನವನ್ನು ನೆರವೇರಿಸುವವರಾಗಿದ್ದಾರೆ. ದೇವರು ಕೆಂಪು ಸಮುದ್ರವನ್ನು ದಾಟಿಸ್ಲಿಲ್ವಾ? ಈ 7 ಶಾಮ ಡಾಮರಗಳಿಂದ ಫೇರೋ ಅರಸನಿಂದ ಬಿಡುಗಡೆ ಮಾಡ್ಕೊಂಡು ಬರಲಿಲ್ವಾ? ಈಗ ಇವ್ರ ಹತ್ರನೂ ನಮ್ಮನ್ನು ಗೆಲ್ಲಿಸ್ತಾರೆ. ಮೋಶೆ ನಾವು ಹೋಗೋಣ ಅಂತಾರೆ. ಈ 10 ಜನರ ಮಾತು ಕೇಳಿ ಈ ಇಸ್ರಾಯೇಲ್ ಜನ ಭಯದಲ್ಲಿ ನಡಗಲಿಕ್ಕೆ ಶುರುವಾಗ್ತಾರೆ. ಅವ್ರು ಹೇಳ್ತಾರೆ, ನಾವು ಬರೋದಿಲ್ಲ. ಇವರ ಭಯದ ಕಾರಣ ಇವರು 40 ವರ್ಷ ಅಲಿಯುವಂತೆ ದೇವರು ಇವರನ್ನು ಮರಳುಗಾಡಿಗೆ ಕಳಿಸಿದರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರೇಯರ್ ರಿವರ್ಸ್ ಬೇಕಾ? ಪ್ರೈಸ್ ದ ಲಾರ್ಡ್. ಭಯ ತೋರಿಸಿ ಮಾಡೋಂಗಾಯ್ತು. ದೇವರೇ ಕ್ಷಮಿಸಿ ನನ್ನನ್ನು. ಭಯ ನೋಡಿ 40 ವರ್ಷ ದೇವರು ಹೇಳ್ತಾರೆ, ಅವಿಶ್ವಾಸದ ಭಯದಿಂದ ತುಂಬಿದ ಜನಾಂಗ ಮರಳುಗಾಡಿನಲ್ಲಿ ಸಾಯುವವರೆಗೆ ಅವರು ವಾಗ್ದಾತ ನಾಡಿಗೆ ಬರಲಿಲ್ಲ. ಭಯ ನೋಡಿ ಹೇಗೆ ಕಾಡಿಸುತ್ತೆ ಅಂತೇಳಿ. ಈಗ ನಿಧಾನವಾಗಿ ನೆಟ್ಟಿಗೆ ಕೂತ್ಕೊಳ್ಳಿ, ಸಿಟ್ ಸ್ಟ್ರೇಟ್. 1 ನಿಮಿಷ ನಿಧಾನವಾಗಿ ಉಸಿರು ಎಳೆಯಿರಿ ಒಳಗೆ. ನಿಧಾನವಾಗಿ ಉಸಿರು ಹೊರಗಡೆ ಬಿಡಿ. ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ. ಈಗ ನಿಧಾನವಾಗಿ ಯೋಚನೆ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಎಷ್ಟು ವಿಷಯಗಳಿಗೆ ನೀವು ಎದುರಿದ್ದೀರಾ ಅಂತೇಳಿ. ನಮ್ಮ ಜೀವನದ ಪ್ರತಿ ಕ್ಷಣವೂ ನಾವು ಹೆದರಿಕೆಯಲ್ಲೇ ಕಳೆದಿದ್ದೇವೆ. ಹೆಚ್ಚು ವಿಷಯಗಳನ್ನು ನಾವು ಕಳೆದುಕೊಂಡಿರುವುದು ಈ ಹೆದರಿಕೆಯಲ್ಲೇ. ದೇವರು ನಮ್ಮ ಜೀವನದಲ್ಲಿ ಎಷ್ಟೋ ಅದ್ಭುತಗಳನ್ನು ಮಾಡಿದರೂ ಹೆದರಿಕೆ ನಮ್ಮನ್ನು ಬಿಟ್ಟಿಲ್ಲ, ಭಯ ನಮ್ಮನ್ನು ಬಿಟ್ಟಿಲ್ಲ. ಪ್ರೈಸ್ ದ ಲಾರ್ಡ್. ಕರವೆತ್ತಿ ಹೇಳಿ ಪ್ರೈಸ್ ದ ಲಾರ್ಡ್. ಸ್ವರವೆತ್ತಿ ಹೇಳಿ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ 31:19. ಕೀರ್ತನೆ 31:19. ನಿನ್ನ ಅಂಜಿ ನಡೆಯುವವರಿಗೆ ನೀನೇ ಕಟ್ಟಿರುವ ಬುತ್ತಿ ಅದೆಷ್ಟು ಅಗಾಧ. ಅಂದರೆ ದೇವರನ್ನು ಅಂಜಿ ನಡೆಯುವವರಿಗೆ ಯಾವರು ಮುಟ್ಲಿಕ್ಕೆ ಆಗದೆ ಇರೋಂಥ ದೇವರು ನೋಡ್ಕೊಳ್ತೀನಿ ಅಂತಾರೆ. ಮುಂದೆ ಓದಿ. ನಿನ್ನ ನಂಬಿದವರಿಗೆ ಬಟ್ಟ ಬಯಲಾಗಿ ನೀಡುವ ನೆರವು ಅದೆಷ್ಟು ಅಪಾರ. ಮುಂದೆ, ಪಾರು ಮಾಡುವೆ ನೀನು ಅವರನ್ನ ನಿನ್ನ ಸಾನ್ನಿಧ್ಯ ಸೆರಗು. ನೀವು ಎಂಥ ಕಷ್ಟದಲ್ಲಿ ಹೋಗ್ತಾ ಇದ್ರು ದೇವರು ಹೇಳ್ತಾರೆ, ನಾನು ಅವರನ್ನು ಪಾರು ಮಾಡ್ತೇನೆ ಅಂತೇಳಿ. 40 ವರ್ಷ ಮರಳುಗಾಡಲ್ಲಿ ಬಿಟ್ರಲ್ಲ, ಸುಮ್ಮನೆ ಬಿಡಲಿಲ್ಲ ಅವ್ರನ್ನ.
ಬೆಳಗ್ಗೆ ಬಿಸಿಲು ಅವರನ್ನು ಮುಟ್ಟದಂತೆ ಮೋಡವಾಗಿ ಅವರ ಜೊತೆ ನಡೆದರು. ರಾತ್ರಿ ವಿಷದ ಸರ್ಪಗಳು ಚೇಳುಗಳು ಅವರನ್ನು ಮುಟ್ಟದಂತೆ ಅಗ್ನಿಯ ಸ್ತಂಭವಾಗಿ ಮಧ್ಯೆ ನಿಂತರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸರಿ, ಈಗ ಭಯವನ್ನು ಹೇಗೆ ಗೆಲ್ಲೋದು? ಯಾಕೋಬನ ಪತ್ರ 4ನೇ ಅಧ್ಯಾಯ 7ನೇ ವಾಕ್ಯ. ಯಾಕೋಬ 4:7. ನಿದ್ರೆಯ ಸೈತಾನ ಬರ್ತಾ ಇದೆ. ಒಂದು ಕೆಲಸ ಮಾಡಿ, 2 ಕೈ ಮೇಲೆ ಮಾಡಿ, 2 ಕೈ ಮೇಲೆ ಫುಲ್ಲಾಗಿ, ಹಾಫ್ ಕೊಟ್ಟರು ಬೇಡ, ಫುಲ್ಲೇ ಕುಡಿಯೋಣ. ಈಗ ಈ ಕಿವುಡರು ಇದ್ದಾರಲ್ಲ, ಅವರಿಗೆ ಚಪ್ಪಾಳೆ ಹೊಡೆದ್ರೆ ಸೌಂಡ್ ಕೇಳಲ್ಲ, ಅದಕ್ಕೆ ಕಿವುಡರ ಚಪ್ಪಾಳೆ ಇದು. ಜೋರಾಗಿ ಹೊಡಿರಿ, ಇನ್ನು ಜೋರಾಗಿ. ಇದೇ ಕಿವುಡರ ಚಪ್ಪಾಳೆ. ಚೆನ್ನಾಗಿ ಹೊಡಿರಿ. ಹೊಡಿಬೇಕಾದ್ರೆ ಯೇಸುವೆ ಅನ್ನಿ. ಸ್ವಲ್ಪ ಜೋರಾಗಿ, ಇನ್ನು ಸ್ವಲ್ಪ ಜೋರಾಗಿ, ಇನ್ನು ಗುಡುಗೋ ಥರ ಗರ್ಜಿಸಿ ಹೇಳಿ, ಯೇಸುವೇ. ಓಡ್ತು ಸೈತಾನ, ಬಿಡಿ. ಅಲ್ಲಿ ನೋಡಿ, ಆ ಕಡೆ ಓಡ್ತಾ ಐತೆ. ಓಡ್ತು. ಯಾಕೋಬ 4:7 ಬೇಗ. ದೇವರಿಗೆ ಶರಣಾಗಿ ಸೈತಾನನ್ನು ಎದುರಿಸಿ ನಿಲ್ಲಿ. 2 ವಿಷಯ ಯಾಕೋಬನ ಗ್ರಂಥ ಹೇಳೋದು. ಭಯವನ್ನು ಗೆಲ್ಲಬೇಕಾದ್ರೆ ನೀವು ಮಾಡಬೇಕಾಗಿರೋ ಒಂದೇ. ಮೊದಲನೇದು, ದೇವರ ಹತ್ರ ಹೋಗಿ ಕಾಲಿಗೆ ಬಿದ್ದುಬಿಡಿ. ದೇವರ ಹತ್ರ ಹೇಳಿ, ನನಗೆ ಆಗ್ತಾ ಇಲ್ಲ. ಗಂಡನ ಹತ್ರ ಹೋಗಬೇಡಿ, ಹೆಂಡತಿರ ಹತ್ರ ಹೋಗಬೇಡಿ, ಫ್ರೆಂಡ್ಸ್ ಹತ್ರ ಹೋಗಬೇಡಿ, ಅತ್ತೆ ಮಾವನ ಹತ್ರ ಹೋಗಬೇಡಿ, ಪಕ್ಕದ ಮನೆಯ ಹತ್ರ ಅಳಬೇಡಿ. ನೆಟ್ಟಿಗೆ ಓಡೋಗಿ ದೇವರ ಹತ್ರ ಹೇಳಿ, ನನಗೆ ಆಗ್ತಾ ಇಲ್ಲ. ಆಮೇಲೆ ಎದ್ದು ನಿಂತ್ಕೊಂಡು ನಿಮ್ಮ ಸಮಸ್ಯೆಗೆ ಹೇಳಿ, ನೀ ಏನು ಬೇಕಾದರೂ ಮಾಡ್ಕೊ, ನಾನು ಭಯ ಪಡೋಲ್ಲ. ದೇವರ ವಾಕ್ಯ ಹೇಳುತ್ತೆ, ಆದ್ದರಿಂದ ದೇವರಿಗೆ ಶರಣಾಗಿ ಬಾಳಿ ಸೈತಾನನ್ನು ಎದುರಿಸಿ ನಿಲ್ಲಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಫ್ರಿಕಾ ದೇಶದಲ್ಲಿ ಕಾಡಿನೊಳಗೆ ಸಫಾರಿ ಕರ್ಕೊಂಡು ಹೋಗ್ತಾರೆ. ಸಫಾರಿ ಅಂತ ಹೇಳಿದ್ರೆ ಒಂದು ಓಪನ್ ಜೀಪಲ್ಲಿ ಜನಗಳನ್ನ ಕೂರಿಸ್ಕೊಂಡು ಕಾಡು ಪ್ರಾಣಿಗಳನ್ನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಜೀಪಿಗೆ ಸುತ್ತ ಏನೂ ಇರಲ್ಲ. ಹುಲಿ ಬಂದರೆ ಬಡ್ದು ಬಾಯಿಗೆ ಹಾಕ್ಕೊಳ್ಳೋದೆ. ಒಳ್ಳೆ ರುಚಿಯಾದ ಫೇರ್ ಆ್ಯಂಡ್ ಲವ್ಲಿ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಆಗಿರ್ತದೆ ಅಂದ್ಬಿಟ್ಟು. ಆ ಸಫಾರಿ ಕರ್ಕೊಂಡು ಬೇಕಾದ್ರೆ ಒಂದು ಮಾತು ಮಾತ್ರ ಹೇಳ್ತಾರೆ ಅವರು. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಪ್ರಾಣಿ ನಿಮ್ಮನ್ನು ನೋಡಿ ಅಟ್ಯಾಕ್ ಮಾಡಲಿಕ್ಕೆ ಬಂದರೆ ಒಂದು ವೇಳೆ ಅದಕ್ಕೆ ಬೆನ್ನು ತೋರಿಸಿ ಓಡಬಾರ್ದು. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿಧಾನವಾಗಿ ಹಿಂದೆ ಸರಿಯಿರಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕಾದ್ರೆ ಹುಲಿ ಅಥವಾ ಸಿಂಹ ಹಾಗೆ ನಿಂತ್ಕೊಳ್ಳುತ್ತೆ, ಇಲ್ಲಾಂದರೆ ಹೋಗ್ಬಿಡುತ್ತೆ. ಅಷ್ಟರಲ್ಲಿ ಇವರು ಬಂದು ಕಾಪಾಡಿಬಿಡ್ತಾರೆ. ಒಂದು ಸಲ ಹಿಂದೆ ತಿರುಗಿದ್ರಿ, ಲಪಕ್ಕನ್ ಬಂದು ಹಿಡ್ಕೊಬಿಡುತ್ತೆ. ಅದನ್ನೇ ದೇವರ ವಾಕ್ಯ ಹೇಳ್ತಾ ಇರೋದು. ದೇವರಿಗೆ ಶರಣಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ಗೆಟ್ ಔಟ್. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈಗ ಒಂದು ಹುಚ್ಚು ನಾಯಿ ಇದೆ ನಿಮ್ಮ ಬೀದಿಯಲ್ಲಿ. ನೀವು ಹೋದಾಗೆಲ್ಲ ನಿಮ್ಮನ್ನು ಅಟ್ಟಿಸ್ಕೊಂಡು ಬರ್ತದೆ. ಏನು ಮಾಡ್ತೀರಾ? 1 ದಿನ ಓಡ್ತೀರಾ, 2 ದಿನ ಓಡ್ತೀರಾ, 3ನೇ ದಿನ ಏನು ಮಾಡ್ತೀರಾ? ಕಲ್ಲು ಎತ್ಕೊಂಡು ಹೊಡಿತೀರ. ಆಗೇನು ಮಾಡ್ತದೆ? ಅದು ಬಾಲ ಮುದ್ರಕೊಂಡು ಓಡ್ತದೆ. ನಿಮ್ಮನ್ನು ಸೈತಾನ ಶೋಧಿಸ್ಬೇಕಾದ್ರೆ ನೀವು ಓಡ್ತಾ ಇದ್ದರೆ ಓಡಿ ಬರ್ತದೆ. ಕಲ್ಲು ತಗೊಂಡು ಓಡಿದ್ರೆ ಮುದ್ರಕೊಂಡು ಮಲ್ಕೊಳ್ಳುತ್ತೆ. ಪ್ರೈಸ್ ದ ಲಾರ್ಡ್. ಸೈತಾನ ನಮಗೆ ಒಂದು ನಾಯಿ ಥರ. ಅದನ್ನೇ ದಾವೀದರ ಸಹ ಹೇಳಿದ, ಏ ಕುನ್ನಿ, ಗೋಲಿಯಾತ ನೋಡಿ ಹೇಳಿದ, ಏ ಕುನ್ನಿ, ನಿನಗೆ ಇದೊಂದು ಕಲ್ಲು ಸಾಕು ಅಂದ. ಆತ ಯುದ್ಧವನ್ನು ಗೆದ್ದ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸೈತಾನ ಹೇಗೆ ಬರ್ತಾನೆ? ಗರ್ಜಿಸುವ ಸಿಂಹದ ಹಾಗೆ ಬರ್ತಾನೆ. 2ನೇದು ಸೈತಾನ ಹೇಗೆ ಬರ್ತಾನೆ? ಕೊರಿಂಥರಿಗೆ ಬರೆದ ಪತ್ರ 2ನೇ ಪತ್ರ 11:13. 2 ಕೊರಿಂಥಿ 11:13. ನಿದ್ರೆ ಬರ್ತಾರೆ? ಒಂದ್ಸಲ ಕೈ ಮೇಲೆ ಮಾಡಿ. 11:13. ಅವರು ಕಪಟ ಪ್ರೇಷಿತರು, ಕಳ್ಳ ಕೆಲಸಗಾರರು, ಕ್ರಿಸ್ತ ಯೇಸುವಿನ ಪ್ರೇಷಿತರಂತೆ ನಟಿಸುವವರು. ಮುಂದೆ ಓದಿ.
ಇದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಸೈತಾನನು ಸಹ ಜ್ಯೋತಿರ್ಮಯ ದೇವದೂತನಂತೆ ಕಾಣಿಸಿಕೊಳ್ಳುವನು. ಯಾವ ಥರ ಕಾಣಿಸ್ತಾನೆ? ದೇವದೂತನಂತೆ ಕಾಣಿಸಿಕೊಳ್ಳುತ್ತಾನೆ. ಯಾರು? ಕಪಟ ಪ್ರವಾದಿಗಳು. ಸೈತಾನ ಎರಡನೇದಾಗಿ ನಮ್ಮ ಹತ್ರ ಬರುವುದು ಕಪಟ ಪ್ರವಾದಿಗಳ ಹಾಗೆ. ಎರಡು ರೀತಿಯ ಜನರ ಬಗ್ಗೆ ದೇವರು ಯೇಸು ಹೇಳ್ತಾ ಇದ್ದಾರೆ. ಒಂದು, ಬೆಳಕಿನ ಮಕ್ಕಳು, ಬೆಳಕನ್ನು ಪ್ರೀತಿಸುವವರು. ಇನ್ನೊಂದು, ಕತ್ತಲೆಯ ಮಕ್ಕಳು, ಕತ್ತಲೆಯನ್ನು ಪ್ರೀತಿಸುವವರು. ಕತ್ತಲೆಯ ಮಕ್ಕಳು ಕತ್ತಲೆಯಲ್ಲಿ ಪಾಪ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಬೆಳಕಿನ ಮಕ್ಕಳು ಬೆಳಕಿನಲ್ಲಿ ದೇವರನ್ನು ಸ್ತುತಿಸಲು ಇಷ್ಟಪಡ್ತಾರೆ. ಒಂದು ವೇಳೆ ಈಗ ನೀವೆಲ್ಲರೂ ಬೆಳಕಿನ ಮಕ್ಕಳು, ಹೌದಾ ಇಲ್ವಾ? ಅದಕ್ಕೆ ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಬಂದಿರೋದು ನೀವು. ಇಲ್ಲೊಂದು ಜಾಲಿಯಾಗಿ ಮನೇಲಿ ಇರ್ಬೋದಿತ್ತು ಎ ಸಿ ಹಾಕ್ಕೊಂಡು. ಇವತ್ತೆಲ್ಲ ಬಿಟ್ಟು ಬಂದು ಯಾಕೆ? ನೀವು ಬೆಳಕಿನ ಮಕ್ಕಳು. ಒಂದು ವೇಳೆ ನಿಮ್ಮ ಹತ್ರ ಈಗ ಸೈತಾನ ಬಂದರೆ ಏನು ಮಾಡ್ತೀರಾ? ನಿಮಗೆ ಒಂದು ಶೋಧನೆ ಕೊಡ್ತಾ ಇದ್ದಾನೆ, ಮಲಗು, ನಿದ್ದೆ ಮಾಡು, ಪರವಾಗಿಲ್ಲ, ಯಾರೂ ನೋಡ್ತಾ ಇಲ್ಲ, ಹಾಗೆ ಕಣ್ಣು ಸ್ವಲ್ಪ ಮುಚ್ಚು, ಸ್ವಲ್ಪ ಮುಚ್ಚು, ಹೊರ್ಕೋ ಹಿಂದೆ. ಏನು ಮಾಡ್ತೀರಾ? ಹೇಗೆ ಜಯಿಸ್ತೀರಾ? ಯೇಸು ನಾಮದಲ್ಲಿ ಗೆಟ್ ಔಟ್. ಪ್ರೈಸ್ ದ ಲಾರ್ಡ್. ಏನು ಹೇಳ್ತೀರಾ? ಯೇಸು ನಾಮದಲ್ಲಿ ಗೆಟ್ ಔಟ್ ಅಂತೀರಾ. ಇದು ಸೈತಾನನಿಗೆ ಗೊತ್ತು. ಈ ಪ್ರೇಯರಲ್ಲಿರುವವರು, ರಿಟ್ರೀಟ್ಗೆ ಹೋಗೋರು, ಕುಟುಂಬ ಪ್ರಾರ್ಥನೆ ಇರುವವರು, ಇವ್ರ ಹತ್ರ ನಾವು ಬಾಲ ಬಿಚ್ಚಕ್ಕಾಗಲ್ಲ ನೆಟ್ಟಿಗೆ ಅಂತ ಗೊತ್ತು. ಅದಕ್ಕೆ ಏನು ಮಾಡ್ತಾನೆ ಗೊತ್ತಾ? ಅವನು ಸೈತಾನನಾಗಿ ಬರೋಲ್ಲ, ದೇವದೂತನಾಗಿ ಬರ್ತಾನೆ. ಬಂದು ಏನು ಮಾಡ್ತಾನೆ? ಪ್ರೈಸ್ ದ ಲಾರ್ಡ್ ಸಿಸ್ಟರ್, ಪ್ರೈಸ್ ದ ಲಾರ್ಡ್ ಬ್ರದರ್ ಅಂತಾನೆ. ಆಯ್ತಾ? ಆಮೇಲೆ ಹೇಳ್ತಾರೆ, ಸಿಸ್ಟರ್ ದೇವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಬ್ರದರ್ ದೇವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಇದನ್ನೇ ದೇವರ ವಾಕ್ಯ ಹೇಳಿ, ಕಪಟ ಪ್ರವಾದಿಗಳು. ನನಗೆ ಒಂದು ಬ್ರದರ್ ಗೊತ್ತು, ಭಾಳ ದೇವರ ವಾಕ್ಯ ಎಲ್ಲ ಬೋಧಿಸ್ತಾರೆ, ಬಹಳ ಪ್ರೀಚಿಂಗ್ ಮಾಡ್ತಾರೆ. ಆದರೆ ಸಮಸ್ಯೆ ಏನಂತ ಹೇಳಿದ್ರೆ, ಕ್ಯಾಥಲಿಕ್ ಬ್ರದರೇ. ಆ ಬ್ರದರ್ ಹೇಳ್ತಾರೆ, ನನ್ನ ಪ್ರೇಯರ್ ಮೀಟಿಂಗ್ ಬಿಟ್ಟು ಬೇರೆ ಎಲ್ಲೂ ಹೋಗಬಾರ್ದು. ಅವರ ಪ್ರೇಯರ್ ಮೀಟಿಂಗಲ್ಲಿ ಇರೋರು ಅವರ ಜೊತೆ ಮಾತ್ರ ಇರಬೇಕು, ಬೇರೆ ಎಲ್ಲೂ ಹೋಗಬಾರ್ದು. ಇನ್ನೊಂದು ಬ್ರದರ್ ಹೇಳ್ತಾರೆ, ಜಪಸರವನ್ನು ಸುಮ್ಮನೆ ಉರುಳಿಸಿದ್ರೆ ಏನು ಪ್ರಯೋಜನ? ಜಪಸರ ಯಾಕೆ ಸುಮ್ಮನೆ ಜಪಸರ ಬೇಡ ಅಂತ ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಜಪಸರ ಬೇಡ ಅಂತ ಹೇಳಲ್ಲ, ಯಾಕೆಂದರೆ ಅವರು ಕಪಟ ಪ್ರವಾದಿಗಳು. ಜಪಸರ ಬೇಡ ಅಂದರೆ ನಾವೇನಂತೀವಿ? ಇದು ಯಾವುದೋ ಪ್ರಾಟೆಸ್ಟೆಂಟ್ ಗುಂಪು, ನಮಗೆ ಬೇಡ ಅಂದ್ಬಿಡ್ತೀವಿ. ಅವರು ಜಪಸರ ಬೇಡ ಅಂತ ಹೇಳಲ್ಲ, ಜಪಸರ ಮಾಡಿ, ಜಪಸರ ಬೇಕು. ಆದರೆ ಜಪಸರ ಮಾಡಬೇಕಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು ಜಪಸರ ಮಾಡಲಿಕ್ಕೆ 1.5 ಗಂಟೆ ಬೇಕು. ಹಾಗೆ ಕೊಡೋಕ್ಕಾಗಲಿಲ್ಲ ಅಂತೇಳಿದರೆ ಸುಮ್ಮನೆ ನಾಟಕಕ್ಕೆ ಮಾಡಬೇಡಿ. ಆಗ ನಮ್ಮವ್ರು ಏನು ಮಾಡ್ತಾರೆ? 1.5 ಗಂಟೆ 3 ಸೀರಿಯಲ್ ಹೋಯ್ತು, 1.5 ಗಂಟೆಯಲ್ಲಿ ಎಲ್ಲಿ ಮಾಡೋದು? ಬೇಡ ಜಪಸರ. ಇದು ಕಪಟ ಪ್ರವಾದಿಗಳ ಆಟ. ಪೂಜೆಗೆ ಹೋಗ್ತೀರಾ? ಹೋಗಿ, ನಾ ಬೇಡ ಅಂತ ಹೇಳಲ್ಲ. ಆದರೆ ಒಳ್ಳೆ ಮನಸ್ಸಿಲ್ಲದೆ ಪೂಜೆಗೆ ಹೋಗಿ ಏನು ಪ್ರಯೋಜನ ಹೇಳಿ? ಕಮ್ಯುನಿಯನ್ ತಗೊಳ್ತೀರಾ? ಪರಮಪ್ರಸಾದ ತಗೋಬೇಡಿ. ಯಾಕೆ? ಒಳ್ಳೆ ಮನಸ್ಸಿಲ್ಲ. ಪರಮಪ್ರಸಾದ ತಗೊಂಡ್ರೆ ಪಾಪ ಮಾಡ್ತೀರಾ. ಆ ಬ್ರದರ್ ಹತ್ರ ಹೋದರೆ ಹೀಲಿಂಗ್ ಆಗುತ್ತೆ, ಈ ಬ್ರದರ್ ವೇಸ್ಟ್, ಇವ್ರ ಹತ್ರ ಹೀಲಿಂಗ್ ಇಲ್ಲ. ಯಾರು ಸೌಖ್ಯ ಕೊಡ್ತಾರೆ ಆ ಬ್ರದರ್ ಹತ್ರ ಯೇಸು ಸ್ವಾಮಿ ಇದ್ದಾರೆ, ಯಾರು ಸೌಖ್ಯ ಕೊಡಲ್ಲ ಆ ಬ್ರದರ್ ಹತ್ರ ಯೇಸು ಸ್ವಾಮಿ ಇಲ್ಲ. ಆತ್ಮೀಯರೇ, ಇದೆಲ್ಲ ಕಪಟ ಪ್ರವಾದಿಗಳ ಗುಣ. ಚರ್ಚಿಗೆ ಯಾಕೆ ಕಾಣಿಕೆ ಕೊಡ್ತೀರಾ? ನೋಡಿ, ಯಾರಾದರೂ ಬಡಬಗ್ಗರು, ಅವ್ರಿಗೆ ಹೆಲ್ಪ್ ಮಾಡಿ. ಒಂದು ಮಗುನ ಓದಿಸಿ ಆ ಮಗುಗೆ ವಿದ್ಯೆ ಕೊಡಂಗಾಗುತ್ತೆ. ಸುಮ್ಮನೆ ಯಾಕೆ ಚರ್ಚಿಗೆ ಕಾಣಿಕೆ ಕೊಡ್ತೀರಾ? ದಶಾಂಶ ಚರ್ಚಿಗೆಲ್ಲ ಕೊಡಬೇಡಿ. ಅವ್ರು ತಗೊಂಡದನ್ನ ಕುಡಿತಾರೆ. ನೀವು ಬೇರೆ ಯಾರಿಗಾರು ಬಡವ್ರಿಗೆ ಕೊಡಿ, 4 ಜನ ಮಡ್ಡೆ ಉಡ್ತಾರ ಆಗತ್ತೆ. ಇದು ಕಪಟ ಪ್ರವಾದಿಗಳ ಗುಣಗಳು. ಕಪಟ ಪ್ರವಾದಿಗಳ ಗುಣಗಳು. ಯಾರೆಲ್ಲ ಧರ್ಮ ಸಭೆಗೆ ವಿರುದ್ಧವಾಗಿ, ಧರ್ಮ ನಾಯಕರುಗಳಿಗೆ ವಿರುದ್ಧವಾಗಿ, ಧರ್ಮದ ಪದ್ಧತಿಗಳಿಗೆ ವಿರುದ್ಧವಾಗಿ,
ನಮ್ಮ ವಿಶ್ವಾಸಕ್ಕೆ ವಿರುದ್ಧವಾಗಿ ಬರ್ತಾರೋ ಇವರು ಕಪಟ ಪ್ರವಾದಿ. ಸೈತಾನ ಹೀಗೇನೆ ಬರೋದು. ಸೈತಾನ ಬರುವ ಮತ್ತೊಂದು ದಾರಿ, ದೇವರ ದೂತರಾಗಿ ಬರ್ತಾನೆ, ಬಟ್ಟು ಕಪಟ ಪ್ರವಾದಿಗಳಾಗಿ ಒಳಗೆ ಬರ್ತಾನೆ. ಪ್ರೈಸ್ ದಿ ಲಾರ್ಡ್. ಈ ಕಪಟ ಪ್ರವಾದಿಗಳನ್ನ ಹೇಗೆ ಕಂಡುಹಿಡಿಯೋದು? ಸರಳವಾದ ದಾರಿ. ಯೇಸು ಹೇಳ್ತಾರೆ, ಒಳ್ಳೆಯ ಮರ ಒಳ್ಳೆ ಫಲ ಕೊಡುತ್ತೆ, ಕೆಟ್ಟ ಮರ ಕೆಟ್ಟ ಫಲ ಕೊಡುತ್ತೆ. ಎಲೆ ಒಂದೇ ದಿನದಲ್ಲಿ ಬರೋಕ್ಕೆ ಸಾಧ್ಯ ಇದೆ, ಕೊಬ್ಬೆ ಒಂದೇ ದಿನದಲ್ಲಿ ಬರುತ್ತೆ, ಹೂ ಒಂದೇ ದಿನದಲ್ಲಿ ಬರುತ್ತೆ, ಮೊಗ್ಗಿರುತ್ತೆ, ಮೊಗ್ಗು ಒಂದೇ ದಿನದಲ್ಲಿ ಅರಳುತ್ತೆ. ಒಂದೇ ದಿನದಲ್ಲಿ ಒಂದು ಹಣ್ಣು ಆಗೋಕ್ಕಾಗತ್ತಾ? ಅದು ಚಿಕ್ಕ ಕಾಯಾಗಿ, ಆ ಕಾಯಿ ದೊಡ್ಡ ಕಾಯಾಗಿ, ಅದು ಬಲ್ತು, ಅದು ಹಣ್ಣಾಗೋದಕ್ಕೆ ದಿನಗಳು ಬೇಕು. ಹಾಗಾಗಿ ಒಬ್ಬ ವ್ಯಕ್ತಿ ಒಳ್ಳೆಯವನ, ಒಳ್ಳೆ ಪ್ರವಾದಿ ಇಲ್ವಾ ಅಂತ ತಿಳ್ಕೊಬೇಕಾದ್ರೆ ಅವನ ಬದುಕನ್ನು ನೋಡಿ. ಚರ್ಚ್ಗೆ ಹೋಗ್ತಾನ, ಬಲಿಪೂಜೆಗೆ ಹೋಗ್ತಾನ, ಪರಮಪ್ರಸಾದದಲ್ಲಿ ಭಾಗವಹಿಸ್ತಾನ, ಪಾಪ ವಿಜ್ಞಾಪನೆ ಮಾಡ್ತಾನ. ಯಾವ ಪೀಠದ ಮೇಲೆ ಬಲಿಪೀಠ ಇಲ್ವೋ ಅಲ್ಲಿ ನಿಮಗೆ ಸ್ಥಳ ಇಲ್ಲ. ಯಾರಾದರೂ ನಿಮ್ಮನ್ನು ಬಲಿಪೀಠ ಇಲ್ಲದೆ ಪ್ರೇಯರ್ಗೆ ಕರೆದ್ರೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಹೋಗ್ತಾ ಇರಿ. ಯಾರಾದರೂ ನಿಮಗೆ ಮಾತೆ ಇಲ್ಲದೆ ಬಾ ಅಂತೇಳಿ ಕರೆದ್ರೆ ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳ್ತಾ ಇರಿ. ಆತ್ಮೀಯ ಸಹೋದರ ಸಹೋದರಿ, ಸೈತಾನನು ಕಬಳಿಸುವ ಸಿಂಹದ ಹಾಗೆ, ದೇವದೂತರ ಹಾಗೆ ಕಂಗೊಳಿಸುತ್ತಾ ನಮ್ಮನ್ನು ಹಿಂಸಿಸಲು ಬರ್ತಾ ಇದ್ದಾರೆ. ಭಯಪಡಬೇಡಿ. ಮಾಡಬೇಕಾಗಿರೋದು ಸರಳವಾದ ವಿಷಯಗಳು. ನೀವು ದೊಡ್ಡ ದೊಡ್ಡದಾಗಿ ಏನೂ ಮಾಡೋದು ಬೇಕಾಗಿಲ್ಲ. ಕುಟುಂಬ ಜಪಸರ ಮಾಡಿ, ದಿನನಿತ್ಯ ಕುಟುಂಬ ಜಪಸರ ಮಾಡಿ, 15 ದಿನಕ್ಕೆ ಒಮ್ಮೆಯಾದರೂ ಪಾಪ ವಿಜ್ಞಾಪನೆ ಮಾಡಿ, ದಿನಕ್ಕೆ 10 ನಿಮಿಷವಾದರೂ ಪರಮಪ್ರಸಾದ ಮುಂದೆ ಸಮಯ ಕಳೆಯಿರಿ. ಕುಟುಂಬದಲ್ಲಿ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿಬಿಡಿ. ಇಷ್ಟೇ ಮಾಡಬೇಕಾಗಿರೋದು ಸೈತಾನನ ಗೆಲ್ಲಲಿಕ್ಕೆ. ನೀವು ದೊಡ್ಡ ದೊಡ್ಡ ವಿಚಾರಗಳಲ್ಲೇನು, ದೊಡ್ಡ ದೊಡ್ಡ ನವೇನ ಪ್ರಾರ್ಥನೆಗಳು, ದೊಡ್ಡ ದೊಡ್ಡ ಆರಾಧನೆಗಳು ಬೇಡ. ಒಬ್ಬರನ್ನೊಬ್ಬರು ಪ್ರೀತಿಸಿ, ಕ್ಷಮಿಸಿ, ಬಲಿಪೂಜೆಗೆ ತಪ್ಪಿಸ್ಕೊಳ್ಬೇಡಿ. 15 ದಿನಕ್ಕೆ ಒಮ್ಮೆಯಾದರೂ ಪಾಪ ವಿಜ್ಞಾಪನೆ ಮಾಡಿ, ಜಪಸರ ಪ್ರಾರ್ಥನೆಯನ್ನು ಮರಿಬೇಡಿ. ಧರ್ಮಸಭೆಗೂ ನಿಮ್ಮ ನೆರೆಯವರಿಗೂ ನಿಮ್ಮಿಂದಾದ ಸಹಾಯ ಮಾಡಿ. ಇಷ್ಟು ಮಾಡಿದರೆ ಸಾಕು, ನೀವು ಇವು ಇದ್ದವನ್ನು ಧಾರಾಳವಾಗಿ ಗೆಲ್ಲಬಹುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮಲ್ಲಿ ಭಯದ ಆತ್ಮ ಇಲ್ಲ, ನಮ್ಮಲ್ಲಿ ವಿಶ್ವಾಸದ ಆತ್ಮ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ, 2 ಕೈಯನ್ನು ಹೃದಯದ ಮೇಲೆ ಇಡುವ, ಮೌನವಾಗಿ ಕುಳಿತುಕೊಳ್ಳಿ ಒಂದು ಕ್ಷಣ. ಪರಾತ್ಪರು, ಶಕ್ತಿಯುತರು, ನಿತ್ಯರಾದ ಸರ್ವೇಶ್ವರ, ಅಬ್ರಾಮ, ಈಸಾಕ, ಯಾಕೋಬರ ದೇವರೇ, ಸ್ತುತಿಗಳ ಮಧ್ಯೆ ವಾಸಿಸುವಂಥ ದೇವರೇ, ನಮ್ಮೆಲ್ಲರನ್ನ ನಿನ್ನ ಸ್ವಂತ ಹೋಲಿಕೆಯಲ್ಲಿ ರೂಪದಲ್ಲಿ ಸೃಷ್ಟಿ ಮಾಡಿದ್ದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ನಿನ್ನ ಪರಿಶುದ್ಧ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ನಮ್ಮಲ್ಲಿರುವ ಭಯವನ್ನು ಹೋಗಲಾಡಿಸಿರಿ. ನಿನ್ನ ಮೇಲೆ ಅಚಲವಾದ ವಿಶ್ವಾಸದಿಂದ ಈ ಹೋರಾಟವನ್ನು ಗೆಲ್ಲಲು ಬೇಕಾದ ಶಕ್ತಿಯನ್ನು, ಸಾಮರ್ಥ್ಯವನ್ನು ನನಗೆ ನೀಡಿರಿ. ಮೃತ್ಯುಂಜಯರಾದ ಜೀವವುಳ್ಳ ಯೇಸುವಿನ ನಾಮದಲ್ಲಿ ಇವೆಲ್ಲವುಗಳನ್ನು ಪ್ರಾರ್ಥಿಸುತ್ತೇನೆ. ಆಮೆನ್. ದೇವರಲ್ಲಿ ನನ್ನ ಆತ್ಮೀಯರೇ, ಕೇರಳ ಮುರುಮೂರ್ ಡಿವೈನ್ ಧ್ಯಾನ ಮಂದಿರದಿಂದ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಡಿವೈನ್ ಧ್ಯಾನ ಮಂದಿರದಲ್ಲಿ 7 ಭಾಷೆಗಳಲ್ಲಿ ಪ್ರತಿ ವಾರ ವರ್ಷಾದ್ಯಂತ ಧ್ಯಾನ ನೆರವೇರುತ್ತಿದೆ. ಭಾನುವಾರ 10 ಗಂಟೆಗೆ ಪ್ರಾರಂಭವಾಗಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಧ್ಯಾನ ಕೊನೆಗೊಳ್ಳುತ್ತೆ. ಈ ಧ್ಯಾನದಲ್ಲಿ ಅನೇಕ ರೀತಿಯ ಆಶೀರ್ವಾದಗಳನ್ನು ಲಕ್ಷಾಂತರ ಜನ ಇಂದಿನವರೆಗೆ ಪಡೆದಂಥ ಅನುಭವಗಳು, ಸಾಕ್ಷಿಗಳು ನಾವು ಕೇಳಿದ್ದೇವೆ. ನಿಮ್ಮ ಜೀವನದಲ್ಲಿ ದೇವರ ಪ್ರೀತಿಯನ್ನು, ನಿಮ್ಮ ಶರೀರದಲ್ಲಿ ದೇವರ ಸೌಖ್ಯವನ್ನು, ನಿಮ್ಮ ಕುಟುಂಬದಲ್ಲಿ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿಯನ್ನು ವರ್ಧಿಸಲು ಈ ಧ್ಯಾನದಲ್ಲಿ ಬಂದು ಭಾಗವಹಿಸಿರಿ.
ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕಾಣುವಂತಹ ನಂಬರಿನಲ್ಲಿ ನೀವು ಸಂಪರ್ಕಿಸಿರಿ. ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ.